ನಾವು ಇವತ್ತಿನ ತರಗತಿಯಲ್ಲಿ ದ್ವಿತೀಯ PUCಯ ಅಕೌಂಟೆನ್ಸಿಯಲ್ಲಿ 3ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಈ ಅಧ್ಯಾಯದ ಹೆಸರು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅಡ್ಮಿಷನ್ ಅಂತ ಹೇಳಿದರೆ ಕನ್ನಡದಲ್ಲಿ ದಾಖಲಾತಿ ಅಂತ ಅರ್ಥ. ಕಳೆದ ನಾವು 2ನೇ ಅಧ್ಯಾಯದಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ನ ವಿಷಯದಲ್ಲಿ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಅಧ್ಯಯನ ಮಾಡಿದ್ದೆವು. ಅಲ್ಲಿ ನಾವು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನೋಡಿದ್ದೆವು. ಇಲ್ಲಿ ರೀಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಏನು ಅಂತ ನಾವೊಂದು ರೀಕಾಲ್ ಮಾಡಿಕೊಳ್ಳೋಣ. ರೀಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ ಪುನರಾರಚನೆ ಅಂತ ಅರ್ಥ. ಇದು 4 ರೀತಿಯಲ್ಲಿ ಆಗಬಹುದು. ಆ 4 ವಿಧಗಳು ಯಾವುದು ಅಂತ ಹೇಳಿದರೆ, ಒಂದು ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದರರ್ಥ ಪಾಲುದಾರರು ಲಾಭ ಅಥವಾ ನಷ್ಟವನ್ನು ಯಾವ ಅನುಪಾತದಲ್ಲಿ ಹಂಚಿಕೊಳ್ತಾರೋ ಆ ಅನುಪಾತದಲ್ಲಿ ಬದಲಾವಣೆ ಮಾಡುವುದಾದಾಗ ಅದು ಕೂಡ ಇಲ್ಲಿ ಪುನರಾರಚನೆ ಅನ್ನುವಂತಹ ವಿಷಯ ಆಗ್ತದೆ. ಎರಡನೆಯದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅದರರ್ಥ ಹೊಸ ಒಬ್ಬ ಪಾಲುದಾರನನ್ನು ಸಂಸ್ಥೆಗೆ ಸೇರಿಸಿಕೊಳ್ಳುವಂಥದ್ದು. ಮೂರನೆಯದು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಅದರರ್ಥ ಆಲ್ರೆಡಿ ಇರುವಂತಹ ಒಬ್ಬ ಪಾಲುದಾರ ಸಂಸ್ಥೆಯಿಂದ ನಿವೃತ್ತಿಯಾಗುವಂಥದ್ದು. ನಾಲ್ಕನೆಯದು ಡೆತ್ ಆಫ್ ಎ ಪಾರ್ಟ್ನರ್ ಅಂತ ಹೇಳಿದರೆ, ಆಕಸ್ಮಿಕವಾಗಿ ಯಾರೋ ಒಬ್ಬ ಪಾಲುದಾರನ ನಿಧನ ಆದಾಗ ಅಲ್ಲೇನಾಗುವಂಥದ್ದು ಡೆತ್ ಆಫ್ ಎ ಪಾರ್ಟ್ನರ್ ಅನ್ನೋದು ನಾವು ಕರೆಯುವಂಥದ್ದು. ಹೀಗೆ ಈ 4 ವಿಧದಲ್ಲಿ ಸಂಸ್ಥೆಯ ರೀಕಾನ್ಸ್ಟಿಟ್ಯೂಷನ್ನು ನಾವು ಕಾಣ್ತೇವೆ. ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ಇಲ್ಲಿರುವಂತಹ 2ನೆಯ ಅಂಶ ಏನಿದೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಅದನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಅಡ್ಮಿಷನ್ ಅಂತ ಹೇಳಿದರೆ ಏನು ಅಂತ ತಿಳ್ಕೊಳ್ಳುವ. ಅಡ್ಮಿಷನ್ ಅಂತ ಹೇಳಿದರೆ, ಅಥವಾ ಕನ್ನಡದಲ್ಲಿ ದಾಖಲಾತಿ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯನ್ನು ಹೊಸ ಪಾಲುದಾರರನ್ನಾಗಿ ಅಲ್ಲಿರುವಂತಹ ಸಂಸ್ಥೆಗೆ ಸೇರಿಸಿಕೊಳ್ಳುವಂಥದ್ದು. ಈಗಾಗಲೇ ಅಲ್ಲಿರುವಂತಹ ಎಲ್ಲ ಪಾಲುದಾರರು ಒಪ್ಪಿಗೆಯನ್ನು ಪಡೆದು ಅಥವಾ ಅವರೊಂದು ಒಪ್ಪಂದವನ್ನು ಮಾಡಿ ನಂತರ ಆ ಹೊಸ ವ್ಯಕ್ತಿಯನ್ನು ಪಾಲುದಾರನಾಗಿ ಸೇರಿಸಿಕೊಳ್ಳುವಂಥದ್ದು. ಇದನ್ನು ನಾವು ಅಡ್ಮಿಷನ್ ಅಂತ ಕರಿತೇವೆ. ಇವಾಗ ಅಡ್ಮಿಷನ್ ಯಾಕೆ ಬೇಕು ಅಂತ ನಾವು ತಿಳ್ಕೊಳ್ಳುವ, ಅಥವಾ ಯಾವ ಯಾವ ಕಾರಣಗಳಿಗಾಗಿ ಒಬ್ಬ ವ್ಯಕ್ತಿಯನ್ನು ಸಂಸ್ಥೆಗೆ ಸೇರಿಸಿಕೊಳ್ಬೋದು, ದಾಖಲಾತಿ ಮಾಡಿಕೊಳ್ಬೋದು ಅನ್ನುವಂಥದ್ದು. ಮೊಟ್ಟ ಮೊದಲನೇದಾಗಿರುವಂಥದ್ದು ಅಲ್ಲಿರುವಂತಹ ಬಂಡವಾಳವನ್ನು ಜಾಸ್ತಿ ಮಾಡುವುದಕ್ಕೆ. ಸಂಸ್ಥೆಗೆ ಇನ್ನೂ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇದೆ ಅನ್ನುವಂಥದ್ದು ಆದಾಗ, ಸಂಸ್ಥೆಯನ್ನು ವಿಸ್ತರಣೆ ಮಾಡಬೇಕಾದ ಸಂದರ್ಭ ಬರುವಾಗ ಸಂಪನ್ಮೂಲಗಳು ಹೆಚ್ಚು ಬೇಕಾಗ್ತದೆ. ಸೊ ಈ ಉದ್ದೇಶಕ್ಕಾಗಿ ಹೆಚ್ಚು ಬಂಡವಾಳವನ್ನು ಪಡೆಯುವುದಕ್ಕಾಗಿ ಏನು ಮಾಡಬಹುದು, ಹೊಸ ಒಬ್ಬ ವ್ಯಕ್ತಿಯನ್ನು ಸಂಸ್ಥೆಗೆ ಪಾಲುದಾರನನ್ನಾಗಿ ಸೇರಿಸಿಕೊಳ್ಬೋದು. ಅಥವಾ ನಾವು ಹೇಳುವುದಾದರೆ, ಬೇರೆ ಉದ್ದೇಶಗಳು ಹೇಳುವುದಾದರೆ, ಇಲ್ಲಿ ಸಂಸ್ಥೆಯನ್ನು ನೋಡಿಕೊಳ್ಳುವ ವಿಚಾರಕ್ಕೆ ಅಥವಾ ಸಂಸ್ಥೆಯಲ್ಲಿರುವಂಥ ಚಟುವಟಿಕೆಗಳನ್ನು ನಿರ್ವಹಿಸುವ ವಿಷಯಕ್ಕೆ ಬಂದಾಗ ಅಲ್ಲಿ ನಿರ್ವಹಣೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಕೌಶಲ್ಯಗಳು, ಅದಕ್ಕೆ ಇರುವಂತಹ ಪರಿಣತಿ, ಈ ಥರದ ವಿಷಯಗಳು ಬೇಕು ಅಂತಲಾದಾಗ ಕೂಡ ಹೊಸ ಒಬ್ಬ ವ್ಯಕ್ತಿಯನ್ನಲ್ಲಿ ಪಾಲುದಾರನನ್ನಾಗಿ ಸೇರಿಸಿಕೊಳ್ಬೋದು. ಇನ್ನು ಸಂಸ್ಥೆಯನ್ನು ವಿಸ್ತರಣೆ ಮಾಡುವಾಗ, ಬಹುಶಃ ಸಂಸ್ಥೆಯ ಹೊಸ ಅಂಗಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಾಗ ಅಥವಾ ಬ್ರ್ಯಾಂಚ್ಗಳನ್ನು ಓಪನ್ ಮಾಡುವಂಥ ಸಂದರ್ಭ ಬಂದಾಗಲೂ ಏನು ಮಾಡಬಹುದು, ಅಡ್ಮಿಷನ್ ಆಫ್ ಎ ಪಾರ್ಟ್ನರನ್ನು ಮಾಡಿಕೊಳ್ಬೋದು. ಸೊ ಹೀಗೆ ನಾವು ಅಡ್ಮಿಷನ್ ಅಂತ ಕಾಣುವಾಗ ಏನಾಗ್ತದೆ ಅನ್ನುವಂಥದ್ದನ್ನು ಒಂದು ಉದಾಹರಣೆ ಮೂಲಕ ನೋಡೋಣ. ನಮ್ಮ ಉದಾಹರಣೆಯಲ್ಲಿ ಇಬ್ಬರು ಪಾಲುದಾರರಿದ್ದಾರೆ. ಅವರ ಹೆಸರು ಎ, ನಂತರ ಬಿ. ಇವರಿಬ್ಬರು ಪಾಲುದಾರರು. ಇವರು ಸಮವಾಗಿ ಲಾಭ ನಷ್ಟಗಳನ್ನು ಹಂಚಿಕೊಳ್ತಾರೆ ಅಂತ ಅಂದುಕೊಳ್ಳೋಣ. ಇಲ್ಲಿ ಸಮವಾಗಿ ಲಾಭ ನಷ್ಟಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಆಗುವಂತಹ ಲಾಭದಲ್ಲಿ ಅಥವಾ ಆಗುವಂಥ ನಷ್ಟದಲ್ಲಿ ಅರ್ಧ ಪಾಲನ್ನು ಪಾಲುದಾರ ಎ ಪಡೆದುಕೊಳ್ತಾನೆ, ಉಳಿದ ಅರ್ಧ ಭಾಗವನ್ನು ಪಾಲುದಾರ ಬಿ ಪಡೆದುಕೊಳ್ತಾನೆ. ಇವಾಗ ಇವರು ಎ ಮತ್ತು ಬಿ
ಒಂದು ಒಪ್ಪಂದವನ್ನು ಮಾಡಿ ಇನ್ನೊಬ್ಬ ವ್ಯಕ್ತಿಯನ್ನು ಹೊಸ ಪಾಲುದಾರನನ್ನಾಗಿ ಸೇರಿಸಿಕೊಳ್ಬಹುದು. ಉದಾಹರಣೆಗೆ ಅವರು ಸಿ ಅನ್ನುವಂತಹ ವ್ಯಕ್ತಿಯನ್ನು ಸಂಸ್ಥೆಗೆ ಸೇರಿಸಿಕೊಳ್ತಾರೆ ಅಂತ ಅಂದುಕೊಳ್ಳೋಣ. ಈಗ ಏನಾಗ್ತದೆ, ಸಿ ಅಲ್ಲಿ ಪಾಲುದಾರನಾಗಿ ಸೇರಿಸಿಕೊಂಡ ನಂತರ ಬಂದ ನಂತರ ಈಗ ಅಲ್ಲಿ ಒಟ್ಟು 3 ಜನ ಪಾಲುದಾರರಾಗ್ತಾರೆ. ಮುಂಚೆ ಎ ಮತ್ತು ಬಿ ಇಬ್ಬರು ಪಾಲುದಾರರಿದ್ದರು. ಇವಾಗ ಸಿ ಸೇರಿಕೊಂಡ ನಂತರ 3 ಜನ ಪಾಲುದಾರರಾಗಿದ್ದಾರೆ. ಇನ್ನು ಅವರ ಲಾಭ ನಷ್ಟಗಳನ್ನು ಹಂಚಿಕೊಳ್ಳುವ ವಿಷಯಕ್ಕೆ ಬಂದಾಗ ಈಗಲೂ ಅವರು ಸಮವಾಗಿ ಲಾಭ ನಷ್ಟಗಳನ್ನು ಹಂಚಿಕೊಳ್ತಾರೆ ಅಂತ ನಾವು ಅಂದುಕೊಳ್ಳೋದಾದರೆ ಅವರೇನು ಮಾಡ್ತಾರೆ, ಆಗುವಂತಹ ಲಾಭ ಅಥವಾ ನಷ್ಟವನ್ನು ಸಮವಾಗಿ ಈ ರೀತಿ ಹಂಚಿಕೊಳ್ತಾರೆ. ಎಯ ಪಾಲು 3ರಲ್ಲಿ 1 ಭಾಗ, ಬಿಯ ಪಾಲು 3ರಲ್ಲಿ 1 ಭಾಗ, ಸಿಯ ಪಾಲು 3ರಲ್ಲಿ 1 ಭಾಗ. ಈ ರೀತಿ ನಾವೊಂದು ಉದಾಹರಣೆಯನ್ನು ಕಾಣ್ಬೋದು. ಇವಾಗ ಹೊಸ ಪಾರ್ಟ್ನರ್ ಅಥವಾ ಹೊಸ ಪಾಲುದಾರ ಸಂಸ್ಥೆಗೆ ಸೇರಿಕೊಂಡಾಗ ಅಲ್ಲಿ ಏನು ಅದರ ಪರಿಣಾಮ ಅಂತ ನಾವು ನೋಡೋಣ. ಅಡ್ಮಿಷನ್ ಆದಾಗ ಅಲ್ಲಿ ಯಾವ ರೀತಿಯ ಪರಿಣಾಮ ಆ ಸಂಸ್ಥೆಯ ಮೇಲೆ ಬೀರ್ತದೆ ಅನ್ನುವಂಥದ್ದು ನೋಡೋದಾದರೆ, ಮುಖ್ಯವಾಗಿ ನಾವು ಇಲ್ಲಿ ಒಂದು ಅಕೌಂಟಿಂಗ್ನ ದೃಷ್ಟಿಯಲ್ಲಿ ನೋಡುವಂಥದ್ದು ಅದು ಯಾವುದು ಅಂತ ಹೇಳಿದರೆ, ಒಂದನೆಯದು ಆ ಹೊಸ ಪಾಲುದಾರ ಏನಿರ್ತಾನೆ, ನಮ್ಮ ಉದಾಹರಣೆಯಲ್ಲಿ ಸಿ, ಅವನು ಏನು ಅಂತ ಹೇಳಿದರೆ ಅವನಿಗೆ ಒಂದು ಹಕ್ಕು ಬರ್ತದೆ. ಅಲ್ಲಿ ಏನು ಹಕ್ಕು? ಅದು ರೈಟ್ ಟು ಶೇರ್ ಪ್ರಾಫಿಟ್ಸ್ ಆರ್ ಲಾಸಸ್. ಯಾವ ಒಂದು ದಿನಾಂಕದಿಂದ ಆ ಹೊಸ ಪಾಲುದಾರ ಸಂಸ್ಥೆಗೆ ಬಂದು ಸೇರಿಕೊಳ್ತಾನೋ ಅದೇ ದಿನದಿಂದ ಮತ್ತೆ ಆಗುವಂತಹ ಮುಂದಿನ ದಿನಗಳಲ್ಲಿ ಆಗುವಂತಹ ಮುಂದಿನ ವರ್ಷಗಳಲ್ಲಿ ಆಗುವಂತಹ ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಅದರಲ್ಲಿ ಅವನು ಒಂದು ಪಾಲನ್ನು ಪಡೆದುಕೊಳ್ತಾನೆ. ಅದು ಅವನು ಪಡೆಯುವಂತಹ ರೈಟ್ ಟು ಶೇರ್ ಪ್ರಾಫಿಟ್ಸ್ ಆರ್ ಲಾಸಸ್ ಅಂತ ನಾವು ಕರೀತೇವೆ. ಇನ್ನು ಎರಡನೆಯ ಪರಿಣಾಮ ಯಾವುದು ಅಂತ ಹೇಳಿದರೆ, ರೈಟ್ ಟು ಶೇರ್ ಅಸೆಟ್ಸ್ ಆಫ್ ದ ಬಿಸ್ನೆಸ್. ಅದರರ್ಥ ಸಂಸ್ಥೆಯಲ್ಲಿರುವಂಥ ಎಲ್ಲ ಅಸೆಟ್ಸು ಜೊತೆಗೆ ಲಯಬಿಲಿಟೀಸು, ಆಸ್ತಿಗಳು ಅಂತ ನಾವು ಹೇಳ್ಬೋದು. ಅಸೆಟ್ಸ್ ಅಂತ ಹೇಳಿದರೆ ಇಲ್ಲಿ ಅವುಗಳಲ್ಲೂ ಕೂಡ ಆ ಹೊಸ ಪಾಲುದಾರನಿಗೆ ಒಂದು ಪಾಲು ಬರ್ತದೆ. ಸೊ ಇದೆರಡು ಮುಖ್ಯವಾದ 2 ಪರಿಣಾಮ ನಾವು ಕಾಣ್ತಿರುವಂಥದ್ದು ಒಬ್ಬ ವ್ಯಕ್ತಿಯನ್ನು ಸಂಸ್ಥೆಗೆ ಸೇರಿಸಿಕೊಂಡಾಗ ಅಲ್ಲಿ ಏನು ಅನ್ನುವಂಥದ್ದು. ಇನ್ನು ಇಲ್ಲಿ ಇನ್ನೊಂದು ನಾವು ಮುಖ್ಯವಾಗಿ ನೋಡುವಂಥ ವಿಷಯ ಯಾವುದು ಅಂತ ಹೇಳಿದರೆ, ಲಾಭ ನಷ್ಟಗಳು ಯಾವ ರೀತಿ ಹಂಚಿಕೊಳ್ತಾರೆ ಅನ್ನುವಂಥದ್ದು ಮುಖ್ಯವಾಗಿ ನೋಡೋದಾದರೆ, ಈ ಉದಾಹರಣೆಯನ್ನು ಪುನಃ ನಾವು ತಗೊಳ್ಳೋಣ. ನೋಡಿ, ಎ ಮತ್ತು ಬಿ ಇಬ್ಬರು ಪಾಲುದಾರರಿದ್ದರು. ಅವರು ಸಮವಾಗಿ ಲಾಭ ನಷ್ಟಗಳನ್ನು ಹಂಚ್ತಾ ಇದ್ರು. ನಾವು 1:1 ಅಂತ ಹೇಳ್ತೇವೆ. ಅದರರ್ಥ ಅರ್ಧ ಪಾಲು ಎಗೆ, ಅರ್ಧ ಪಾಲು ಬಿಗೆ. ಈಗ ಸಿಯನ್ನು ಸೇರಿಸಿಕೊಂಡು ಕೂಡ ಅವರು ನಂತರ ಸಮವಾಗಿ ಲಾಭ ನಷ್ಟಗಳನ್ನು ಹಂಚಿಕೊಳ್ತಾರೆ ಅಂತ ಹೇಳಿದರೆ ನಾವು ಏನು ಹೇಳ್ತೇವೆ, 1:1:1 ರೇಷಿಯೋ ಅಂತ ಹೇಳ್ತೇವೆ. ಸಮವಾದ ಅನುಪಾತದಲ್ಲಿ ಅವರು ಲಾಭ ನಷ್ಟಗಳನ್ನು ಹಂಚಿಕೊಳ್ತಾರೆ ಅಂತ. ಈಗ ನೋಡಿ, ಎಯ ಪಾಲು ಇಷ್ಟಾಯಿತು, ಬಿಯ ಪಾಲು, ಸಿಯ ಪಾಲು ಈ ಥರ ಇದೆ. ನೀವೊಂದು ಗಮನಿಸೋದಾದರೆ ಇಲ್ಲಿ ಈಗ ಎ ಮತ್ತು ಬಿ ಇದ್ದಾರೆ. ಅವರು ಈಗಾಗಲೇ ಅಲ್ಲಿರುವಂತಹ ಪಾಲುದಾರರು. ನಾವು ಅವರನ್ನು ಏನು ಹೇಳ್ತೇವೆ ಅಂತ ಹೇಳಿದರೆ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳ್ತೇವೆ. ಅಲ್ಲಿ ಆಲ್ರೆಡಿ ಅವರು ಇದ್ದಾರೆ, ಅಥವಾ ನಾವು ಅವರನ್ನು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂತಾನು ಕರಿಬೋದು. ಆಮೇಲೆ ಸಿ ನೋಡಿ, ಈಗಾಗಲೇ ಬಂದು ಸಂಸ್ಥೆಗೆ ಸೇರಿಕೊಂಡಿದ್ದಾನೆ. ಅವನು ಏನು ಹಾಗಾದರೆ, ಅವನನ್ನು ನಾವು ನ್ಯೂ ಪಾರ್ಟ್ನರ್ ಅಂತ ಕರಿತೇವೆ, ಅಥವಾ ಹೊಸ ಪಾಲುದಾರ ಅಂತ ನಾವು ಅವನು ಕರಿಬೋದು. ಇನ್ನು ನೋಡಿ, ಇಲ್ಲಿರುವಂಥ ಲಾಭ ನಷ್ಟಗಳನ್ನು ಹಂಚಿಕೊಳ್ಳುವಂಥ ಅನುಪಾತದ ವಿಷಯ ನೋಡಿ. ಈಗ ಎಯ ದೃಷ್ಟಿಯಿಂದ ನೋಡೋಣ ನಾವು. ಎಯ ಅಂದರೆ ಸಿಯನ್ನು ಸೇರಿಸಿಕೊಳ್ಳುವ ಮುಂಚೆ ಎಯ ಪಾಲು ಎಷ್ಟಿತ್ತು ನೋಡಿ, 1:1 ಅಂತ ಹೇಳಿದರೆ ಅವನ ಪಾಲು ಅರ್ಧ ಇತ್ತು. ಅಥವಾ ನಾವು ಪರ್ಸೆಂಟೇಜಲ್ಲಿ ಹೇಳುವುದಾದರೆ ಅದು 50% ಆಗ್ತದೆ. ಸಿಯನ್ನು ಸೇರಿಸಿಕೊಂಡ ನಂತರ ಅವನ ಪಾಲು ಕೂಡ ಸಮವಾಗಿದೆ ಇಲ್ಲಿ. ಆದರೆ ನೀವು ನೋಡೋದಾದರೆ ಅದು 1/3 ಆಗಿದೆ. ಈಗ 1/3 ನಾವು ಪರ್ಸೆಂಟೇಜಲ್ಲಿ ಬರೆಯುವುದಾದರೆ ಎಷ್ಟಾಗ್ತದೆ, 33.33% ಆಗ್ತದೆ. ಈಗ ಗಮನಿಸಿ, ಅಡ್ಮಿಷನ್ನ ಮುಂಚೆ ಸಿಯನ್ನು ಸಂಸ್ಥೆಗೆ ಸೇರಿಸಿಕೊಳ್ಳುವ ಮುಂಚೆ ಅವನಿಗೆ 50% ಲಾಭ ಬರ್ತಿತ್ತು. ಎಷ್ಟು ಲಾಭ ಇದೆಯೋ ಅದರಲ್ಲಿ 50% ಎ ಪಡೆದುಕೊಳ್ತಾ ಇದ್ದ.
ಇವಾಗ ಎಷ್ಟು ಪಡಿತಾ ಇದ್ದಾನೆ ಅವನು? 33.33 ಪಡಿತಾ ಇದ್ದಾನೆ. ಏನು ಅನ್ನಿಸ್ತಾ ಇದೆ ಇಲ್ಲಿ ನೋಡುವಾಗ? ಅಲ್ಲಿ ಎಗೆ ಬರುವಂತಹ ಲಾಭದ ಪಾಲು ಅಥವಾ ನಷ್ಟದ ಪಾಲು ಏನಿದೆಯೋ ಅದು ಕಡಿಮೆ ಆಗಿದೆ. 50%ನಿಂದ ಅದು 33%ಗೆ ಇಳಿದಿದೆ ಅಂತ ಅನಿಸ್ತದೆ. ಈಗ ಬಿಯ ಉದಾಹರಣೆ ತಗೊಳ್ಳಿ ನೀವು. ಅವನ ಕೇಸಲ್ಲಿ ಕೂಡ ಅದೇ ಥರ ಇದೆ ನೋಡಿ. ಮುಂಚೆ ಬಿ ಸಮವಾಗಿ ಅಲ್ಲಿ ಲಾಭ ನಷ್ಟಗಳನ್ನು ಹಂಚ್ತಾ ಇರುವಾಗ 50% ಪಡಿತಾ ಇದ್ದ. 10,000 ರೂಪಾಯಿ ಆದಾಗ 5,000 ರೂಪಾಯಿ ಎಗೆ ಸಿಕ್ತಿತ್ತು, 5,000 ರೂಪಾಯಿ ಬಿಗೆ ಸಿಕ್ತಿತ್ತು, ಈ ರೀತಿ. ಈಗ ಸಿಯನ್ನು ಸೇರಿಸಿಕೊಂಡಾಗ ನಂತರ ಏನಾಯಿತು? ಬಿಯ ವಿಷಯದಲ್ಲಿ ಅವನ ಪಾಲು ಕೂಡ 1/3 ಆಯಿತು, 3ರಲ್ಲಿ 1 ಭಾಗ ಆಯಿತು. ಅದು ಎಷ್ಟಾಗ್ತದೆ? 33 ಆಗ್ತದೆ. ಅದರರ್ಥ ಬಿ ಕೂಡ ಏನು ಮಾಡಿದ್ದಾನೆ? ಇಲ್ಲಿ ಮುಂಚೆ 50% ಲಾಭವನ್ನು ಪಡಿತಾ ಇದ್ದವನು ಈಗ ಕೇವಲ 33.33% ಲಾಭವನ್ನು ಪಡಿತಾ ಇದ್ದಾನೆ. ಅಲ್ಲಿ ಏನಾಗಿದೆ? ಡಿಕ್ರೀಸ್ ಆಗಿದೆ, ಕಡಿಮೆ ಆಗಿದೆ ಅಂತ ಅರ್ಥ. ಹಾಗಾದರೆ ಏನಿದು ಕಡಿಮೆ? ಯಾಕದು ಆ ರೀತಿ ಪಾಲು ಕಡಿಮೆ ಆಗ್ತದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳುವ. ಇಲ್ಲಿ ಏನಿರುವಂಥದ್ದು ವಿಷಯ ಅಂತ ಹೇಳಿದರೆ, ಯಾವುದೇ ಒಂದು ಪಾಲುದಾರಿಕಾ ಸಂಸ್ಥೆಯಲ್ಲಿ ಆಗುವಂತಹ ಲಾಭ ಅಥವಾ ನಷ್ಟವ ಯಾವಾಗಲೂ 1 ಅಂತ ನಾವು ತಗೊಳ್ತೇವೆ. ಒಟ್ಟು ಪಾಲು ಎಷ್ಟು ಆ ಸಂಸ್ಥೆಯಲ್ಲಿ? 1 ಅನ್ನುವಂಥದ್ದು. ಈ 1 ಪಾಲನ್ನು ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಪಾಲುದಾರರು ಇದ್ದಾರೋ ಮತ್ತು ಅವರ ಅನುಪಾತ ಯಾವ ರೀತಿ ಇದೆಯೋ ಅಷ್ಟು ಆ ರೀತಿಯಲ್ಲಿ ಆ 1ಅನ್ನು ಅವರು ಹಂಚಿಕೊಳ್ತಾರೆ. ನೋಡಿ, ಇಲ್ಲಿ ನಾವು ನೋಡೋದಾದರೆ ಏನಾಗಿತ್ತು? ಎ ಮತ್ತು ಬಿ 1:1 ರೇಷಿಯೋದಲ್ಲಿ ಸಮವಾಗಿ ಲಾಭ ನಷ್ಟಗಳನ್ನು ಹಂಚಿಕೊಳ್ತಾ ಇದ್ರು. ಆವಾಗ ನಾವು ನೋಡಿದ್ದು ನೋಡಿ, 50% ಎಗೆ, 50% ಬಿಗೆ. ಅದನ್ನು ನಾವು ಟೋಟಲ್ ಮಾಡಿದರೆ ಇಲ್ಲಿ 2/2 ಸಿಗ್ತದೆ. 2/2 ಅಂದರೆ ಏನು ಹೇಳಿ? 1 ಅಂತ ಅರ್ಥ. ಈಗ ಸಿಯನ್ನು ಸೇರಿಸಿದ ನಂತರ ಬೇಕಾದ್ರೆ ಇದನ್ನು ಟೋಟಲ್ ಮಾಡ್ಬೋದು. 1/3 + 1/3 + 1/3 ಈಗೇನಾಯಿತು? 3/3 ಆಯಿತು. ಅದರ ಅರ್ಥ ಒಟ್ಟು ಪಾಲು 1 ಇದೆ ಅಂತ. ಆದರೆ ಏನಾಗ್ತದೆ? ಅಡ್ಮಿಷನ್ ಆದಾಗ ಅಲ್ಲಿರುವಂತಹ ಏನು ಆ ಓಲ್ಡ್ ಪಾರ್ಟ್ನರ್ಸ್ ಅಂತ ನಾವು ಹೇಳ್ತೇವೆ, ಎ ಮತ್ತು ಬಿ ನಮ್ಮ ಉದಾಹರಣೆಯಲ್ಲಿ, ಅವರು ಪಡೀತಿರುವಂತಹ ಲಾಭದಲ್ಲಿ ಏನು ಸ್ವಲ್ಪ ಕಡಿಮೆ ಆಗ್ತದೆ ಅಥವಾ ಅವರು ಅಲ್ಲಿ ಡಿಕ್ರೀಸ್ ಆಗ್ತದೆ ಅಂತ ನಾವು ಹೇಳ್ತೇವೆ. ನೋಡಿ, ಇಲ್ಲಿಗ 50% ಪಡಿತಾ ಇದ್ರು, ಇಲ್ಲಿಗೆ ಏನಾಯ್ತದು? 33% ಆಯಿತು. ಹಾಗಾದರೆ ಇದು ಏನು ಅಂತ ತಿಳ್ಕೊಳ್ಳೋಣ ನಾವು. ಇಲ್ಲಿ ನೋಡಿ, ಎ ಮುಂಚೆ ಏನು ಮಾಡ್ತಾ ಇದ್ದ? 50% ಪಡೀತಾ ಇದ್ದ. ಈಗ ಅವನು ಎಷ್ಟು ಪಡೀತಾ ಇದ್ದಾನೆ? 33.33% ಪಡೀತಾ ಇದ್ದಾನೆ. ಅದರ ಅರ್ಥ ಅವನು ಹತ್ರ ಅಲ್ಲಿ 17%ನಷ್ಟು ಲಾಭವನ್ನು ಕಳ್ಕೊಂಡಿದ್ದಾನೆ ಅಂತ ಅರ್ಥ. ಅದೇ ರೀತಿ ಬಿ ಕೂಡ ಏನು ಮಾಡಿದ್ದಾನೆ? ಒಂದು ಹತ್ರ 17% ಅಷ್ಟು ಏನು ಲಾಭವನ್ನಲ್ಲಿ ಕಳ್ಕೊಂಡಿದ್ದಾನೆ ಅಂತ ಅರ್ಥ. ಇವರು ಕಳ್ಕೊಂಡಿದ್ದೇ ಏನಾಗ್ತದೆ? ಅಲ್ಲಿ ಹೊಸ ಪಾರ್ಟ್ನರ್ನ ಪಾಲು ಆಗ್ತದೆ. ಈಗ ಎ ಮತ್ತು ಬಿ ಎಷ್ಟು ಕಳ್ಕೊಂಡಿದ್ದಾರೋ ಆ ಕಳ್ಕೊಂಡಿರುವಂತಹ ಅಮೌಂಟನ್ನು ನೀವು ಟೋಟಲ್ ಮಾಡಿದಾಗ ಏನು ಸಿಗ್ತದೆ? ಹೊಸ ಪಾಲುದಾರ ಇದ್ದಾನಲ್ಲ ಸಿ, ಅವನ ಪಾಲು ಸಿಗ್ತದೆ. ಸೊ ಹೀಗೆ ನಾವು ಇಲ್ಲಿ ಕೆಲವೊಂದು ಅನುಪಾತಗಳನ್ನು ಅಥವಾ ರೇಷಿಯೋ ಅಂತ ಕರಿತೇವೆ, ಅವುಗಳನ್ನು ಕೂಡ ಕಾಣ್ತೇವೆ. ಅದು ಯಾವುದು ಅಂತ ಹೇಳೋದಾದರೆ ಅಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ಡ್ ರೇಷಿಯೋ ಅಂತ ಕರಿತೇವೆ. ಸ್ಯಾಕ್ರಿಫೈಸ್ ಮಾಡೋದು ಅಂದರೆ ತ್ಯಾಗ ಮಾಡೋದು ಅಂತ ಅರ್ಥ. ಅದರ ಅರ್ಥ ಹೊಸ ಪಾಲುದಾರ ಸಂಸ್ಥೆಗೆ ಸೇರಿಸಿ ಅವನು ಸಂಸ್ಥೆಗೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಈಗ ಇರುವ ಅಥವಾ ಈಗಾಗಲೇ ಇರುವಂತಹ ಪಾಲುದಾರರು ಯಾರಿರ್ತಾರೋ ಅವರು ತಮ್ಮ ಲಾಭದಲ್ಲಿ ಸ್ವಲ್ಪ ಭಾಗವನ್ನು ಹೊಸ ಪಾಲುದಾರನಿಗೆ ಬಿಟ್ಟು ಕೊಡ್ತಾರೆ. ಇದನ್ನು ನಾವು ಸ್ಯಾಕ್ರಿಫೈಸ್ ಶೇರ್ ಅಂತ ಹೇಳುವಂಥದ್ದು. ಅವರು ಯಾವ ಅನುಪಾತದಲ್ಲಿ ಬಿಟ್ಟು ಕೊಟ್ಟಿದ್ದಾರೋ ಅಥವಾ ತ್ಯಾಗ ಮಾಡಿದ್ದಾರೋ ಅದನ್ನು ನಾವು ಸ್ಯಾಕ್ರಿಫೈಸ್ಡ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೇವೆ. ಈ ವಿಷಯವನ್ನು ನಾವು ಇನ್ನೂ ಡೀಟೇಲ್ ಆಗಿ ಕಲೀಲಿಕ್ಕಿದೆ. ಇವಾಗ ನಾವು ಅಡ್ಮಿಷನ್ನ ಸಂದರ್ಭದಲ್ಲಿ ದಾಖಲಾತಿ ಒಬ್ಬ ಪಾಲುದಾರನನ್ನು ಸಂಸ್ಥೆಗೆ ಸೇರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಮುಖ್ಯವಾದ ಅಡ್ಜಸ್ಟ್ಮೆಂಟ್ಗಳು ಅಥವಾ ಪಾಯಿಂಟ್ಗಳು ಯಾವುದು ಅಂತ ನಾವು ನೋಡೋಣ. ಅಲ್ಲಿ ಒಂದನೇದಿರುವಂಥದ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದರ ಅರ್ಥ ಹೊಸ ಪಾಲುದಾರ ಸಂಸ್ಥೆಗೆ ಸೇರಿಕೊಂಡ ನಂತರ ಅಲ್ಲಿರುವಂಥ ಎಲ್ಲ ಪಾಲುದಾರರು, ಹಳಬರು ಪ್ಲಸ್ ಹೊಸಬ,
ಎಲ್ಲರೂ ಸೇರಿಕೊಂಡು ಯಾವ ರೀತಿಯಲ್ಲಿ ಲಾಭ ನಷ್ಟಗಳನ್ನು ಹಂಚಿಕೊಳ್ತಾರೋ ಆ ಅನುಪಾತವನ್ನು ನಾವಿಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೇವೆ. ಎರಡನೆಯದು ಸ್ಯಾಕ್ರಿಫೈಸ್ ರೇಷಿಯೋ. ಅಲ್ಲಿರುವಂತಹ ಹಳಬರು ಅಥವಾ ಈಗಾಗಲೇ ಇರುವಂತಹ ಪಾಲುದಾರರು ಹೊಸ ಪಾಲುದಾರನನ್ನು ಸೇರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ತಮ್ಮ ಪಾಲಿನ ಒಂದು ಭಾಗವನ್ನು ಏನು ಹೊಸ ಪಾಲುದಾರನಿಗೆ ಕೊಡ್ತಾರೋ ಅದರ ಅನುಪಾತ, ಯಾವ ಅನುಪಾತದಲ್ಲಿ ಅವರು ಅದನ್ನು ಕೊಡ್ತಾರೋ ಅದನ್ನು ನಾವೇನು ಹೇಳ್ತೇವೆ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರೀತೇವೆ. ಮೂರನೆಯ ಮುಖ್ಯವಾದ ಇಲ್ಲಿ ಅಂಶ ಯಾವುದು ಅಂತ ಹೇಳಿದರೆ ವ್ಯಾಲ್ಯೂಯೇಷನ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಇಲ್ಲಿ ಗುಡ್ವಿಲ್ ಅಥವಾ ರೆಪ್ಯುಟೇಷನ್, ನಾವು ಸಂಸ್ಥೆಗೆ ಇರುವಂತಹ ಪ್ರಸಿದ್ಧಿ ಅಥವಾ ಒಳ್ಳೆಯ ಹೆಸರು ಅಂತ ನಾವು ಹೇಳ್ತೇವೆ. ಈ ಗುಡ್ವಿಲ್ ಕೂಡ ಬಹಳ ಮುಖ್ಯ ಆಗ್ತದೆ. ಗುಡ್ವಿಲ್ಲನ್ನು ನಾವು ಯಾವ ರೀತಿಯಲ್ಲಿ ಅದರ ಮೌಲ್ಯಮಾಪನ ಮಾಡ್ತೇವೆ, ವ್ಯಾಲ್ಯೂಯೇಷನ್ ಮಾಡ್ತೇವೆ, ನಂತರ ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ತೇವೆ, ಅದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ತೇವೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಅದನ್ನು ನಾವು ಮೂರನೇ ಅಂಶವಾಗಿ ಕಾಣ್ತಾ ಇದ್ದೇವೆ. ಅದಾದ ನಂತರ ನಾಲ್ಕನೆಯದ್ದು ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ರೀಅಸೆಸ್ಮೆಂಟ್ ಆಫ್ ಲಯಬಿಲಿಟೀಸ್ ಅಂತ ಹೇಳ್ತೇವೆ. ಅದರ ಅರ್ಥ ಯಾವ ದಿನಾಂಕದಂದು ಹೊಸ ಪಾಲುದಾರ ಬಂದು ಸಂಸ್ಥೆಗೆ ಸೇರಿಕೊಳ್ತಾನೋ ಆ ದಿನದಂದು ಆ ಸಂಸ್ಥೆಯಲ್ಲಿರುವಂತಹ ಎಲ್ಲ ಆಸ್ತಿಗಳನ್ನು ಮತ್ತು ಅಲ್ಲಿರುವಂತಹ ಎಲ್ಲ ಅವರ ಲಯಬಿಲಿಟಿಗಳನ್ನು ಪುನಃ ಒಂದು ಮೌಲ್ಯ ಮಾಡಿ ಅವುಗಳ ಮೌಲ್ಯಗಳೇನುಂಟು, ಅದು ಅವುಗಳ ಬೆಲೆಗಳೇನುಂಟು ಅದನ್ನು ನಾವು ಅಪ್ಡೇಟ್ ಮಾಡಲಿಕ್ಕೆ ಇರ್ತದೆ. ಇದನ್ನು ನಾವೇನು ಕರಿತೇವೆ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ರೀಅಸೆಸ್ಮೆಂಟ್ ಆಫ್ ಲಯಬಿಲಿಟೀಸ್ ಅಂತ ಕರಿತೇವೆ. ಅದಾದ ನಂತರ ನಾಲ್ಕನೇದು ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆ್ಯಂಡ್ ರಿಸರ್ವ್ಸ್. ಸಂಸ್ಥೆಯಲ್ಲಿ ಈಗಾಗಲೇ ಇರುವಂತಹ ಲಾಭ, ಹಂಚೋದಕ್ಕೆ ಬಾಕಿ ಇರುವಂತಹ ಲಾಭ, ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತ ಹೇಳ್ತೇವೆ, ಅಥವಾ ರಿಸರ್ವ್ಸ್, ಬೇರೆ ಬೇರೆ ಉದ್ದೇಶಗಳಿಗಾಗಿ, ಅದು ಸಾಮಾನ್ಯ ಜನರಲ್ ಉದ್ದೇಶ ಆಗಿರ್ಬೋದು ಅಥವಾ ಏನೋ ಒಂದು ಪರ್ಟಿಕ್ಯುಲರ್ ಉದ್ದೇಶ ಆಗಿರ್ಬೋದು. ಅಂತಹ ಉದ್ದೇಶಗಳಿಗಾಗಿ ಏನವರು ನಿಧಿಯನ್ನು ಸ್ಥಾಪನೆ ಮಾಡಿರ್ತಾರೋ ರಿಸರ್ವ್ಸ್ ಅಂತ ಕರಿತೇವೆ ನಾವು. ಅವುಗಳನ್ನು ಏನು ಮಾಡುವಂಥದ್ದು ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು, ಅಲ್ಲಿ ಈಗಾಗಲೇ ಇರುವಂತಹ ಹಳೆ ಪಾರ್ಟ್ನರ್ಸ್ ಯಾರಿರ್ತಾರೋ ಅವರಿಗೆ ಅದನ್ನು ಹಂಚುವಂಥದ್ದು. ನಂತರ ಕೊನೆಯ ಅಂಶ ಐದನೇದು ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್. ಒಂದು ವೇಳೆ ಅಲ್ಲಿರುವಂತಹ ಎಲ್ಲ ಪಾಲುದಾರರು ಹೊಸಬ ಪಾರ್ಟ್ನರ್ ಸೇರಿಕೊಂಡು ಅವರ ಬಂಡವಾಳ, ಅವರ ಲಾಭ ನಷ್ಟಗಳನ್ನು ಹಂಚಿಕೊಳ್ಳುವಂಥದ್ದು ಅನುಪಾತದ ಪ್ರಕಾರ ಇರಬೇಕು ಅನ್ನುವಂಥದ್ದನ್ನು ನಿಶ್ಚಯಿಸಿದಾಗ ನಾವೇನು ಮಾಡಬೇಕಾಗ್ತದೆ, ಅವರ ಕ್ಯಾಪಿಟಲನ್ನು ಕೂಡ ಅಡ್ಜಸ್ಟ್ ಮಾಡಬೇಕಾಗ್ತದೆ. ಅದು ಅಲ್ಲಿರುವಂತಹ ಕೊನೆಯ ಅಡ್ಜಸ್ಟ್ಮೆಂಟ್ ಅಥವಾ ಪಾಯಿಂಟು ಅದು ಯಾವುದು ಅಂತ ಹೇಳಿದರೆ ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್. ಸೊ ಇದಿಷ್ಟು ಅಡ್ಮಿಷನ್ ಅಥವಾ ದಾಖಲಾತಿಯ ಸಂದರ್ಭದಲ್ಲಿ ನಾವು ಕಾಣುವಂತಹ 5 ಮುಖ್ಯವಾದ ಅಡ್ಜಸ್ಟ್ಮೆಂಟ್ಗಳು ಅಥವಾ ಅಂಶಗಳು. ಈಗ ನಾವು ಅಲ್ಲಿರುವಂತಹ ಮೊದಲನೇ ಅಡ್ಜಸ್ಟ್ಮೆಂಟ್ ಅಥವಾ ಅಂಶ ಏನಿದೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಅದನ್ನು ನಾವು ತಿಳ್ಕೊಳ್ಳುವ. ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅದರ ಅರ್ಥವೇ ಹೇಳ್ತದೆ ಏನು ಅಂತ ಹೇಳಿದರೆ, ಹೊಸ ಪಾಲುದಾರನನ್ನು ಸಂಸ್ಥೆಗೆ ಸೇರಿಸಿಕೊಂಡ ನಂತರ ಅಲ್ಲಿರುವಂತಹ ಎಲ್ಲ ಪಾಲುದಾರರು ಮುಂದಿನ ದಿನಗಳಲ್ಲಿ ಆಗುವಂತಹ ಲಾಭ ಅಥವಾ ನಷ್ಟವನ್ನು ಯಾವ ಅನುಪಾತದಲ್ಲಿ ಹಂಚಿಕೊಳ್ತಾರೋ ಅದನ್ನು ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರೀತೇವೆ. ಇಲ್ಲಿ ಅಡ್ಮಿಷನ್ ಅಂತ ವಿಷಯ ಬಂದಾಗ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನುವಂಥದ್ದನ್ನು ಮುಖ್ಯವಾಗಿ ಕಾಣ್ತೇವೆ. ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾಕೆ ಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳುವ. ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ನಾವು 2 ಉದ್ದೇಶಗಳನ್ನು ಇಟ್ಕೊಂಡು ಲೆಕ್ಕ ಹಾಕಬೇಕಾಗ್ತದೆ ಅಥವಾ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಅದು ಒಂದು ಏನು ಅಂತ ಹೇಳಿದರೆ, ಈಗಾಗಲೇ ನಾವು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಅಥವಾ ಭವಿಷ್ಯದಲ್ಲಿ ಆಗುವಂತಹ ಲಾಭ ನಷ್ಟಗಳನ್ನು ಇರುವಂತಹ ಎಲ್ಲ ಪಾಲುದಾರರ ಹಂಚಿಕೊಳ್ಬೇಕಾಗ್ತದಲ್ಲ, ಅದನ್ನು ಹೇಗೆ ಹಂಚಿಕೊಳ್ಬೇಕು, ಅಲ್ಲಿರುವಂತಹ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಥವಾ ಅನುಪಾತದಲ್ಲಿ ಹಂಚಿಕೊಳ್ಬೇಕು. ಹಾಗಾಗಿ ಅದನ್ನು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಇನ್ನು ಎರಡನೆಯ ಉದ್ದೇಶ ಯಾವುದು ಅಂತ ಹೇಳಿದರೆ,
ಅಲ್ಲಿ ನಾವು ಆ 5 ಅಡ್ಜಸ್ಟ್ಮೆಂಟ್ಗಳನ್ನು ಲಿಸ್ಟ್ ಮಾಡಿದಾಗ ಕೊನೆಯ ಅಡ್ಜಸ್ಟ್ಮೆಂಟನ್ನು ನೀವು ಕಂಡಿದ್ದೀರಿ. ಯಾವುದು ಅಂತ ಹೇಳಿದರೆ ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್. ಅಲ್ಲಿರುವಂತಹ ಪಾಲುದಾರರ ಬಂಡವಾಳವನ್ನು ನಾವು ಅಡ್ಜಸ್ಟ್ ಮಾಡಬೇಕು ಅಂತಲಿದ್ದಾಗ ಆ ಉದ್ದೇಶಕ್ಕಾಗಿ ಕೂಡ ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹೇಗೆ ನಾವು ಲೆಕ್ಕ ಹಾಕ್ತೇವೆ ಅಥವಾ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಕಾಣುವ. ಇಲ್ಲಿ ನಾವು ನ್ಯೂ ಶೇರ್ ಅಂತ ಕರಿತೇವೆ ಅಂತ ಹೇಳಿದರೆ ಯಾವುದೋ ಒಬ್ಬ ವ್ಯಕ್ತಿಯ ಹೊಸ ಪಾಲು ಅಂತ ಅರ್ಥ, ನ್ಯೂ ಶೇರ್ ಅಂತ ಅರ್ಥ. ಅದರ ಫಾರ್ಮುಲಾ ಈ ಥರ ಇದೆ ನೋಡಿ. ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ನಾವು ಈ ಫಾರ್ಮುಲಾವನ್ನು ಹಳಬರು ಯಾರಿರ್ತಾರೋ ಅಂತ ಹೇಳಿದರೆ ಓಲ್ಡ್ ಪಾರ್ಟ್ನರ್ಸ್ ಯಾರಿರ್ತಾರೋ ಅವರ ಹೊಸ ಪಾಲನ್ನು ಲೆಕ್ಕ ಹಾಕುವುದಕ್ಕೆ ಬಳಸ್ತೇವೆ. ನ್ಯೂ ಶೇರ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಹಳೆ ಅವರ ಪಾಲು ಏನಿದೆಯೋ ಅದರಿಂದ ಹೊಸ ಪಾಲುದಾರನಿಗೆ ಅವನೇನು ಒಂದು ಭಾಗವನ್ನು ಬಿಟ್ಟು ಕೊಟ್ಟಿದ್ದಾನೋ ಅಥವಾ ತ್ಯಾಗ ಮಾಡಿದ್ದಾನೋ ಅದನ್ನು ಕಳೆದಾಗ ಆ ವ್ಯಕ್ತಿಯ ಹೊಸ ಪಾಲು ಅಲ್ಲಿ ಸಿಗ್ತದೆ. ನಾವು ಆಗದ ಉದಾಹರಣೆ ನೋಡೋದಾದರೆ ಅಲ್ಲಿ ಎಯ ಒಂದು ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ. ಮುಂಚೆ ಎ ಏನು ಮಾಡ್ತಿದ್ದ ಅಂತ ಹೇಳಿದರೆ 50% ಪ್ರಾಫಿಟನ್ನು ರಿಸೀವ್ ಮಾಡ್ತಾ ಇದ್ದ. ಎಷ್ಟು ಲಾಭ ಆಗಿದ್ದೋ ಅದರಲ್ಲಿ 50% ಪಾಲನ್ನು ಏನು ಮಾಡ್ತಿದ್ದ, ಎ ಪಡೆದುಕೊಳ್ತಿದ್ದ. ಸಿಯನ್ನು ಸೇರಿಸಿಕೊಂಡ ನಂತರ ಏನಾಯ್ತು ಹೇಳಿ, ಅವನು ಪಡೆಯುವಂತಹ ಪಾಲು ಏನಿದೆಯೋ ಅದು 33.33% ಇಳಿದಿದೆ ಅಂತ ನಾವು ಹೇಳಿದೆವು. ಆಗ ಅಂದರೆ ಕಡಿಮೆ ಆಯಿತು ಅಂತ ಅರ್ಥ. ಹಾಗಾದರೆ ಅಲ್ಲಿ ಎಷ್ಟು ಕಡಿಮೆ ಆಗ್ತದೆ ನೀವು ಲೆಕ್ಕ ಹಾಕಿ, ಎಷ್ಟು ಅಲ್ಲಿ ಅವನ ಪಾಲಿನಲ್ಲಿ ಕಡಿಮೆ ಆಗ್ತದೆ ಅಂತ ನೀವು ನೋಡ್ಬೋದು. ಅದನ್ನು ನಾವೇನು ಕರಿತೇವೆ ಇಲ್ಲಿ ಶೇರ್ ಸ್ಯಾಕ್ರಿಫೈಸ್ಡ್ ಅಂತ ಕರಿತೇವೆ. ನೋಡೋದಾದರೆ ನೋಡಿ ಇಲ್ಲಿ ಈಗ ನೀವು ಇಲ್ಲಿ ಮೈನಸ್ ಮಾಡಿದಾಗ 16.67% ಬರ್ತದೆ. ಇಷ್ಟನ್ನು ಅವನು ಬಿಟ್ಟು ಕೊಟ್ಟಿದ್ದಾನೆ ನೋಡಿ ಎ. ಯಾರ ಪರವಾಗಿ? ಅಲ್ಲಿರುವಂಥ ಹೊಸ ಪಾಲುದಾರ ಸಿಯ ಪರವಾಗಿ. ಇವಾಗ ನೋಡಿ ನೀವು ಶೇರ್ ಏನಂತ ನೋಡುವ, ಎಯ ಹೊಸ ಪಾಲು ಏನಾಗ್ತದೆ ನೋಡಿ, ಅವನ ಹಳೆ ಪಾಲು 50%, ಅವನು ಎಷ್ಟು ಬಿಟ್ಟು ಕೊಟ್ಟಿದ್ದಾನೆ 16%. ನಾವು ಇದನ್ನು 16% ಅಂತ ಲೆಕ್ಕ ಹಾಕುವುದಾದರೆ ಎಷ್ಟು ಬಿಟ್ಟು ಕೊಟ್ಟಿದ್ದಾನೆ, 16.67% ಬಿಟ್ಟು ಕೊಟ್ಟಿದ್ದಾನೆ. ಈಗ ಅವನ ಹೊಸ ಪಾಲು ಎಷ್ಟಾಯಿತು, 33.33% ಆಯಿತು. ಈ ರೀತಿ ಇದು ಈಗ ಹೊಸ ಪಾಲು ಅಂತ ಆಗ್ತದೆ. ಈ ರೀತಿ ನಾವು ಏನು ಮಾಡ್ಬೋದು, ಈ ಫಾರ್ಮುಲಾವನ್ನು ಬಳಸ್ಕೊಂಡು ಹೊಸ ಪಾಲು ಎಷ್ಟಿದೆ ಅಂತ ಲೆಕ್ಕ ಹಾಕ್ಬೋದು. ಇನ್ನು ನಾವು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂತಹ ವಿಷಯಕ್ಕೆ ಬಂದಾಗ ಅಲ್ಲಿ ಈ ಹೊಸ ಅನುಪಾತ ಏನಿದೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ, ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಲೆಕ್ಕ ಹಾಕುವಂತಹ ಸಂದರ್ಭಗಳನ್ನು ಕಾಣ್ತೇವೆ. ಇದನ್ನು ನಾವು ಡಿಫರೆಂಟ್ ಸಿಚುವೇಶನ್ಸ್ ಅಂತ ಕರಿತೇವೆ. ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಲೆಕ್ಕ ಹಾಕುವುದು ಅಂತ ನಾವು ಈಗ ನೋಡೋಣ, ಕಲಿಯೋಣ. ಅದರಲ್ಲಿ ಒಂದನೇ ಸಂದರ್ಭ ಯಾವುದು ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ನಮಗೆ ಯಾವ ಮಾಹಿತಿ ಇದೆ ಅಂತ ನಾವು ನೋಡಿಕೊಂಡು ಅದನ್ನು ಹೇಗೆ ಆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಹೇಗೆ ಲೆಕ್ಕ ಹಾಕೋದು ಅಂತ ನಾವು ಇಲ್ಲಿ ನೋಡ್ಬೋದು. ಇಲ್ಲಿರುವಂತಹ ಮೊದಲನೇ ಸಂದರ್ಭ ಯಾವುದು ಅಂತ ಹೇಳಿದರೆ, ವೆನ್ ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಆರ್ ಗಿವನ್. ನೋಡಿ, ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲಿ ಹಳೆ ಪಾಲುದಾರರ ಸ್ಯಾಕ್ರಿಫೈಸ್ಡ್ ಶೇರ್ಸನ್ನು ಕೊಟ್ಟಿರ್ತಾರೆ. ಎಷ್ಟು ಭಾಗ, ಅವರ ಲಾಭದಲ್ಲಿ ಎಷ್ಟು ಭಾಗವನ್ನು ಹೊಸ ಪಾಲುದಾರನಿಗೆ ಬಿಟ್ಟು ಕೊಟ್ಟಿದ್ದಾರೋ ಅದನ್ನು ಕೊಟ್ಟಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಥವಾ ಅವರ ಹೊಸ ಪಾಲನ್ನು ಹೇಗೆ ಲೆಕ್ಕ ಹಾಕೋದು ಅಂತ ನಾವು ನೋಡೋದಾದರೆ, ಆಗ ನಾವು ನೋಡಿದ ಫಾರ್ಮುಲಾ ನೋಡಿ, ನ್ಯೂ ಶೇರ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ನಾವು ಈ ರೀತಿ ಲೆಕ್ಕ ಹಾಕಬೇಕಾಗ್ತದೆ. ಈಗ ನಾವು ಈ ಮೊದಲನೆಯ ಸಂದರ್ಭ ಏನಿದೆಯೋ ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ. ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಅರುಣ್ ಮತ್ತು ವರುಣ್ ಅಂತ ಅವರ ಹೆಸರು. ಅರುಣ್ ಮತ್ತು ವರುಣ್ ಯಾರಿರ್ತಾರೋ ಅವರು ಈಗಾಗಲೇ ಲಾಭ ನಷ್ಟಗಳನ್ನು 3:2 ಅನುಪಾತದಲ್ಲಿ ಹಂಚಿಕೊಳ್ತಾ ಇರ್ತಾರೆ.
ತರುಣ್ ಅನ್ನುವಂತಹ ಹೊಸ ವ್ಯಕ್ತಿಯನ್ನು ಅವರು ಸಂಸ್ಥೆಗೆ ಈಗ ಪಾರ್ಟ್ನರ್ ಆಗಿ ಸೇರಿಸ್ಕೊಳ್ತಾ ಇದ್ದಾರೆ. ಮತ್ತು ಅವರಿಗೆ ಕೊಡ್ತಿರುವಂತಹ ಪಾಲು ಎಷ್ಟು ಅಂತ ಹೇಳಿದರೆ 5ರಲ್ಲಿ 1 ಭಾಗ. ಈಗ ಈ 5ರಲ್ಲಿ 1 ಭಾಗ ಏನು ತರುಣ್ನ ಪಾಲು ಇದೆಯೋ ಅದನ್ನು ಅವನು ಅರುಣ್ ನಂತರ ವರುಣ್ ಅವರಿಂದ ಕ್ರಮವಾಗಿ ಯಾವ ರೀತಿಯಲ್ಲಿ ಏನು ಪಡೆದುಕೊಳ್ತಾನೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಅದು ಹೇಗಿದೆ ಅಂತ ಹೇಳಿದರೆ ಅವರು ಕೊಟ್ಟಿರುವಂಥದ್ದು 2/15 ಆ್ಯಂಡ್ 1/15. ನೋಡಿ, ಇದರ ಅರ್ಥ ಅರುಣ್ ಏನು ಮಾಡ್ತಾ ಇದ್ದಾನೆ, ಅವನ ಪಾಲಿನಲ್ಲಿ 2/15 ಅಷ್ಟು ಬಿಟ್ಟು ಕೊಡ್ತಾ ಇದ್ದಾನೆ. ವರುಣ್ ಏನು ಮಾಡ್ತಾ ಇದ್ದಾನೆ, ಅವನ ಪಾಲಿನಲ್ಲಿ 1/15 ಅಷ್ಟನ್ನು ಬಿಟ್ಟು ಕೊಡ್ತಾ ಇದ್ದಾನೆ. ಯಾರಿಗೆ ಬಿಟ್ಟು ಕೊಡ್ತಿರುವಂಥದ್ದು? ಹೊಸ ಪಾಲುದಾರ ತರುಣ್ ಏನಿದ್ದಾನೋ ಅವನಿಗೆ ಕೊಡ್ತಾ ಇದ್ದಾರೆ ಅವರಿಬ್ಬರು. ಸೊ ಇಂಥ ಸಂದರ್ಭದಲ್ಲಿ ನಾವು ಈಗ ಹೊಸ ಅಲ್ಲಿರುವಂತಹ ಅನುಪಾತ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಹೇಗೆ ಲೆಕ್ಕ ಹಾಕುವುದು ಅಂತ ನಾವು ನೋಡೋಣ. ನೋಡಿ, ನಾವು ಫಾರ್ಮುಲಾವನ್ನು ಬರೀಬೇಕು. ನ್ಯೂ ಶೇರ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಈಗ ಅರುಣ್ನ ಕೇಸನ್ನು ನಾವು ನೋಡೋದಾದರೆ, ಅರುಣ್ನ ಹಳೆ ಪಾಲು ಎಷ್ಟಿದೆ ನೋಡಿ. ಅರುಣ್ ಆ್ಯಂಡ್ ವರುಣ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ಅಂತ ಹೇಳಿದ್ದಾರೆ. ಅದರ ಅರ್ಥ ಅರುಣ್ನ ಪಾಲು 5ರಲ್ಲಿ 3 ಭಾಗ, ಅಲ್ಲಿ ವರುಣ್ನ ಪಾಲು 5ರಲ್ಲಿ 2 ಭಾಗ, ಒಟ್ಟು ಪಾಲು ಅಲ್ಲಿ 5 ಅಂತ ಮಾಡಿರುವಂಥ, ಅಂದರೆ 5 ಭಾಗಗಳನ್ನು ಮಾಡಿ ಅದರಲ್ಲಿ 3 ಭಾಗ ಅರುಣಿಗೆ, 2 ಭಾಗ ಅಲ್ಲಿರುವಂತಹ ವರುಣಿಗೆ. ಈಗ ನೋಡಿ, ಓಲ್ಡ್ ಶೇರ್ ಆಫ್ ಅರುಣ್ 3/5 ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಇಲ್ಲೀಗ ತರುಣ್ನ ಪರವಾಗಿ ಅರುಣ್ ಎಷ್ಟು ಬಿಟ್ಟು ಕೊಟ್ಟಿದ್ದಾನೆ? 2/15 ಅನ್ನು ಬಿಟ್ಟು ಕೊಟ್ಟಿದ್ದಾನೆ. ಅದನ್ನು ನಾವಲ್ಲಿ ತಗೊಳ್ಳುವ. 2/15. ಇಲ್ಲಿಗ ನಾವು 5 ಮತ್ತು 15ರ ಲಘುತಮ ಸಾಮಾನ್ಯ ಅಪವರ್ತ್ಯ ನೋಡೋದಾದರೆ ಅದು 15 ಆಗ್ತದೆ. LCM ಅಂತ ನಾವು ಕರಿತೇವೆ. ಅದರ ಅರ್ಥ ಈ 15 ಅಲ್ಲಿ 2 ಹಾಗೆ ಉಳ್ಕೊಳ್ತದೆ. 5ಅನ್ನು ನೀವು 15 ಮಾಡಬೇಕಾದ್ರೆ 3ರಿಂದ ಗುಣಿಸ್ಕೊಳ್ಬೇಕು. ಅದರ ಅರ್ಥ ನೀವು ಅಲ್ಲಿರುವಂಥ 3 ಡಿನಾಮಿನೇಟರ್ ಏನಿದೆ ಅದಕ್ಕೂ 3ರಿಂದ ಗುಣಿಸ್ಕೊಳ್ಬೇಕು. ಈಗೇನಾಯಿತು, ಅದು ಅಲ್ಲಿ 9 ಆಯಿತು. 3×5 15, 3×3 9. ಈಗ ಅವನ ಹೊಸ ಪಾಲು ನೋಡಿ, ಇಲ್ಲಿ 7/15 ಆಯಿತು. ಇನ್ನು ವರುಣ ಸಂದರ್ಭ ನೋಡಿ, ಅವನ ಹಳೆ ಪಾಲು 2/5, ಅವನು ಬಿಟ್ಟು ಕೊಟ್ಟಿರುವಂಥದ್ದು 1/15. LCM 15 ಆಯಿತು. ಈ 1 ಹಾಗೆ ಉಳ್ಕೊಳ್ತದೆ. ನೀವಿಲ್ಲಿ 3ರಿಂದ ಗುಣಿಸಬೇಕಾಗ್ತದೆ. 3×5 15 ಆಗ್ತದೆ, 3×2 6 ಆಗ್ತದೆ. ಕಳೆದಾಗ ಇಲ್ಲಿ ಬರುವಂಥದ್ದು 5/15 ಬರ್ತದೆ. ಇನ್ನು ಹೊಸ ಪಾಲುದಾರ ತರುಣ್, ಅವನ ಸಂದರ್ಭದಲ್ಲಿ ಅವನ ಪಾಲನ್ನು ನೇರವಾಗಿ ಕೊಟ್ಟಿದ್ದಾರೆ. ನಾವು ಅದನ್ನೇ ಬರೆಯುವಂಥದ್ದು 1/15 ಅನ್ನುವಂಥದ್ದು. ಇನ್ನು ಇಲ್ಲಿ ಕಂಪೇರ್ ಮಾಡುವುದಾದರೆ ನೋಡಿ, ಅವರ ಹೊಸ ಅನುಪಾತ ಯಾವ ರೀತಿ ಇದೆ ಅಂತ ಹೇಳಿದರೆ, ಅರುಣ್ನಿದ್ದು 7/15 ಇಷ್ಟು, ಅಲ್ಲಿರುವಂತಹ ವರುಣ್ನಿದ್ದು 5/15 ಇಷ್ಟು, ತರುಣ್ನ ಪಾಲು 1/5. ಅಥವಾ ನಾವು ಇದನ್ನು 15ಕ್ಕೆ ಸಮ ಮಾಡುವುದಾದರೆ 7/15 5/15, 3ರಿಂದ ಗುಣಿಸಬೇಕಾಗ್ತದೆ. 3×5 15 ಬರ್ತದೆ. ಇಲ್ಲಿ 3×1 3 ಬರ್ತದೆ. ಈಗ ಅವರ ಅನುಪಾತ ನೋಡಿ, 7:5:3 ಅಂತ ನಾವು ಬರೀತೇವೆ. ಈಗ ಈ ಅನುಪಾತದಲ್ಲಿ ಅರುಣ್, ವರುಣ್ ಮತ್ತು ತರುಣ್ ಏನು ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಲಾಭ ನಷ್ಟಗಳನ್ನು ಹಂಚಿಕೊಳ್ತಾರೆ. ಈಗ ಇದನ್ನು ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೇವೆ. ಈಗ ಈ ಸಂದರ್ಭದಲ್ಲಿ ಇದನ್ನು ಹೇಗೆ ಲೆಕ್ಕ ಹಾಕಿದ್ದು ಅಂತ ನಾವು ನೋಡಿರುವಂಥದ್ದು. ಈಗ ಎರಡನೇ ಸಂದರ್ಭವನ್ನು ನಾವು ನೋಡೋಣ. ಅದು ಯಾವುದು ಅಂತ ಹೇಳಿದರೆ, ವೆನ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಗಿವನ್. ಈಗ ಎರಡನೇ ಸಂದರ್ಭದಲ್ಲಿ ಅವರು ಪ್ರತಿಯೊಬ್ಬ ಹಳೆ ಪಾಲುದಾರ
ಎಷ್ಟು ಭಾಗವನ್ನು ಬಿಟ್ಟು ಕೊಡ್ತಾನೋ ಅದರ ಅನುಪಾತವನ್ನು ಕೊಟ್ಟಿರ್ತಾರೆ. ಯಾವ ಅನುಪಾತದಲ್ಲಿ ಅವರು ಅವರ ಲಾಭದ ಭಾಗವನ್ನು ಹೊಸ ಪಾಲುದಾರನ ಪರವಾಗಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೊಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಹೊಸ ಅಲ್ಲಿರುವಂತಹ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ ಅದನ್ನು ಲೆಕ್ಕ ಹಾಕುವುದು ಹೇಗೆ ಅಂತ ತಿಳ್ಕೊಳ್ಳುವ. ಇಲ್ಲಿ ನೋಡಿ ನಾವೇನು ಮಾಡಬೇಕಾಗ್ತದೆ, ಆ ರೇಷಿಯೋವನ್ನು ಬಳಸಿಕೊಂಡು ಪ್ರತಿಯೊಬ್ಬ ಹಳೆ ಪಾಲುದಾರ ಎಷ್ಟು ಪಾಲನ್ನು ಬಿಟ್ಟು ಕೊಟ್ಟಿದ್ದಾನೆ ಅಂತ ನಾವು ಲೆಕ್ಕ ಹಾಕಬೇಕಾಗ್ತದೆ. ನಂತರ ಆ ಒಂದು ಬರುವಂತಹ ಶೇರ್ ಸ್ಯಾಕ್ರಿಫೈಸ್ಡನ್ನು ಅವರ ಹಳೆ ಪಾಲಿನಿಂದ ಕಳೆದಾಗ ಅವರ ಹೊಸ ಪಾಲು ಎಷ್ಟು ಅಂತ ನಮಗೆ ಸಿಗ್ತದೆ. ಈಗ ಈ ಒಂದು ಸಂದರ್ಭವನ್ನು ಒಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋದಾದರೆ, ಅಲ್ಲಿ ಇಬ್ಬರು ಪಾಲುದಾರರಿದ್ದಾರೆ. ಅವರ ಹೆಸರು ವಿಶ್ವ ಮತ್ತು ಆಕಾಶ್ ಅಂತ. ಅವರ ಲಾಭ ನಷ್ಟಗಳನ್ನು ಹಂಚಿಕೊಳ್ಳುವಂತಹ ಅನುಪಾತ ಕೊಟ್ಟಿದ್ದಾರೆ 3:2. ಅದರರ್ಥ 5 ಪಾಲಿನಲ್ಲಿ 3 ಭಾಗ ವಿಶ್ವನಿಗೆ, 2 ಭಾಗ ಆಕಾಶಿಗೆ. ಅವರು ಭೂಮಿ ಅನ್ನುವಂತಹ ವ್ಯಕ್ತಿಯನ್ನು ಈಗ ಏನು ಮಾಡ್ತಾ ಇದ್ದಾರೆ, ಹೊಸ ಪಾಲುದಾರರಾಗಿ ಸೇರಿಸಿಕೊಳ್ತಾ ಇದ್ದಾರೆ ಸಂಸ್ಥೆಗೆ. ನಂತರ ಅವಳಿಗೆ ಎಷ್ಟು ಭಾಗವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ 4ರಲ್ಲಿ 1 ಭಾಗವನ್ನು ಅವಳ ಹೊಸ ಪಾಲಾಗಿ ಕೊಡ್ತಾ ಇದ್ದಾರೆ. ಸೊ ಈಗ ಈ 1/4 ಏನಿದೆಯೋ ಹೊಸ ಪಾಲುದಾರನ ಶೇರ್ ಏನಿದೆಯೋ ಅದನ್ನು ಯಾವ ರೇಷಿಯೋದಲ್ಲಿ ಅವರು ಬಿಟ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ 2/5 ಈ ರೇಷಿಯೋದಲ್ಲಿ ಬಿಟ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ನೋಡಿ, 2:3 ರೇಷಿಯೋದಲ್ಲಿ ಏನು ಮಾಡ್ತಾ ಇದ್ದಾರೆ, ಬಿಟ್ಟು ಕೊಡ್ತಾ ಇದ್ದಾರೆ ಅಂತ ಅರ್ಥ. ಈಗ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಅಲ್ಲಿ ಶೇರ್ ಸ್ಯಾಕ್ರಿಫೈಸ್ಡನ್ನು ಲೆಕ್ಕ ಹಾಕಬೇಕು. ಶೇರ್ ಸ್ಯಾಕ್ರಿಫೈಸ್ಡ್ ಏನಾಗ್ತದೆ ಅಂತ ನಾವು ನೋಡೋಣ. ಇಲ್ಲಿ ಶೇರ್ ಸ್ಯಾಕ್ರಿಫೈಸ್ಡ್ ಈಗ ಫಾರ್ಮುಲಾ ನಾವು ನೋಡೋದಾದರೆ, ಇಲ್ಲಿರುವಂತಹ ಸ್ಯಾಕ್ರಿಫೈಸ್ ರೇಷಿಯೋ ಗುಣಿಸು ನ್ಯೂ ಪಾರ್ಟ್ನರ್ಸ್ ಶೇರ್. ನಾವು ಈ ಒಂದು ಫಾರ್ಮುಲಾವನ್ನು ಬಳಸೋದ್ರ ಮೂಲಕ ಏನು ಮಾಡ್ಬೋದು, ಶೇರ್ ಸ್ಯಾಕ್ರಿಫೈಸ್ಡನ್ನು ಲೆಕ್ಕ ಹಾಕ್ಬೋದು. ಈಗ ಮೊದಲನೆಯ ಪಾಲುದಾರ ವಿಶ್ವ ಏನಿದ್ದಾನೋ ಅವನ ಸಂದರ್ಭದಲ್ಲಿ, ಅವನ ಕೇಸಲ್ಲಿ ಶೇರ್ ಸ್ಯಾಕ್ರಿಫೈಸ್ಡ್ ಎಷ್ಟು ಅಂತ ತಿಳ್ಕೊಳ್ಳುವ. ಇಲ್ಲಿ ನೋಡಿ, ಇಲ್ಲಿರುವಂತಹ ಸ್ಯಾಕ್ರಿಫೈಸ್ ರೇಷಿಯೋ ಅವರು ಹೇಳಿರುವಂಥದ್ದು 2/5 3/5. ಅದರ ಅರ್ಥ 2/5 ವಿಶ್ವನದ್ದು, 3/5 ಆಕಾಶದ್ದು ಅಂತ ಅರ್ಥ. ಅದನ್ನು ತಗೊಳ್ಳೋದು. ಈಗ ಅವನ ಪಾಲೇನದು 2/5 ಗುಣಿಸು ನ್ಯೂ ಪಾರ್ಟ್ನರ್ಸ್ ಶೇರ್, ಅಂದರೆ ಹೊಸ ಪಾಲುದಾರ ಭೂಮಿ ಏನಿದ್ದಾಳೆ ಅವಳ ಪಾಲು 1/4 ಗುಣಿಸ್ಕೊಂಡಾಗ ಇಲ್ಲಿ 2 5 4 20 ನೋಡಿ. ಈಗ ವಿಶ್ವ ಬಿಟ್ಟು ಕೊಡ್ತಿರುವಂತಹ ಪಾಲು ಎಷ್ಟು ಅಂತ ಹೇಳಿದರೆ 2/20 ಅಂತ ಅರ್ಥ. ಇದೇ ಥರ ಆಕಾಶ ಎಷ್ಟು ಪಾಲನ್ನು ಬಿಟ್ಟು ಕೊಡ್ತಾ ಇದ್ದಾನೆ ಅಂತ ನಾವು ನೋಡೋಣ. ಅವನ ರೇಷಿಯೋ, ಯಾವ ರೇಷಿಯೋದಲ್ಲಿ ಅವರು ಪಾಲನ್ನು ಬಿಟ್ಟು ಕೊಟ್ಟಿದ್ದಾರೆ ಅದರಲ್ಲಿ ಅವನ ಭಾಗ ನೋಡಿ 3/5 ಗುಣಿಸು ಅಲ್ಲಿರುವಂತಹ ಹೊಸ ಪಾಲುದಾರನ ಪಾಲು ಗುಣಿಸ್ಕೊಂಡಾಗ 3/20 ಸಿಗ್ತದೆ. ಈಗ ಏನಾಯಿತು, ಅವರು ಅವರ ಲಾಭದ ಭಾಗದಲ್ಲಿ ಎಷ್ಟನ್ನು ಬಿಟ್ಟು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಲೆಕ್ಕ ಹಾಕಿದ್ದು. ಇನ್ನು ನ್ಯೂ ಶೇರ್ ಈಕ್ವಲ್ಸ್ ಟು ಫಾರ್ಮುಲಾ ಆಗ ನಾವು ಬರೆದದ್ದು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಇದನ್ನು ಬಳಸ್ಕೊಂಡು ನಾವೇನು ಮಾಡಬೇಕು, ಪ್ರತಿಯೊಬ್ಬ ಹಳೆ ಪಾಲುದಾರನ ಹೊಸ ಪಾಲು ಎಷ್ಟು ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ಇಲ್ಲಿ ನೋಡಿ, ವಿಶ್ವ ಈಕ್ವಲ್ಸ್ ಟು ಅವನ ಹಳೆ ಪಾಲು ಓಲ್ಡ್ ಶೇರ್. ಇಲ್ಲಿ 3:2 ಇದೆ, ವಿಶ್ವ ಆ್ಯಂಡ್ ಆಕಾಶ್. ಅದರ ಅರ್ಥ ವಿಶ್ವನ ಪಾಲು ಅಲ್ಲಿ 5ರಲ್ಲಿ 3 ಭಾಗ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ವಿಶ್ವ ಎಷ್ಟು ಬಿಟ್ಟು ಕೊಟ್ಟಿದ್ದಾನೆ ನಾವೀಗ ಲೆಕ್ಕ ಹಾಕಿದ್ದೆವು, 2/20 ಅಷ್ಟನ್ನು ಅವನು ಬಿಟ್ಟು ಕೊಟ್ಟಿದ್ದಾನೆ. ಈಗ ನಾವು ನೋಡಿ LCM ನೋಡುವಾಗ ಅದು 20 ಆಗ್ತದೆ. ಅದರರ್ಥ ಈ 2 ಹಾಗೆ ಉಳ್ಕೊಳ್ತದೆ. 5ಅನ್ನು 20 ಮಾಡಬೇಕಾದ್ರೆ ನಾವು 4ರಿಂದ ಗುಣಿಸ್ಕೊಳ್ಬೇಕು. 4 5 20 ಆಗ್ತದೆ.
ಇಲ್ಲಿ ನೋಡಿ 4ರಿಂದ 3ಕ್ಕೆ ಗುಣಿಸಿದಾಗ ಉತ್ತರ 12 ಬರ್ತದೆ. ಇಲ್ಲಿ ನೋಡಿ ಈಗ 12 ಮೈನಸ್ 2 10. ಅದರ ಅರ್ಥ ಈಗ 10/20 ಅನ್ನುವಂಥದ್ದು ವಿಶ್ವನ ಹೊಸ ಪಾಲಾಗಿದೆ. ಇನ್ನು ಇನ್ನೊಬ್ಬ ಹಳೆ ಪಾಲುದಾರ ಆಕಾಶ್, ಅವನ ಹಳೆ ಶೇರ್ ನೋಡಿ, ಓಲ್ಡ್ ಶೇರ್ 2/5 ಮೈನಸ್ ಅವನು ಬಿಟ್ಟುಕೊಟ್ಟಿರುವಂಥದ್ದು 3/20. ಇಲ್ಲಿ LCM ಅಥವಾ ಲಸ ಏನಾಗಿದೆ 20 ಆಗಿದೆ. ಈ 3 ಹಾಗೆ ಉಳಿತದೆ. ಇಲ್ಲಿ ನಾವೇನು ಮಾಡಬೇಕೀಗ 4ರಿಂದ ಗುಣಿಸ್ಕೊಳ್ಬೇಕು. ಆವಾಗ ಇಲ್ಲಿ ಉತ್ತರ 8 ಬರ್ತದೆ. 4 5 20, 4 2 8. ಮೈನಸ್ ಮಾಡಿದಾಗ ಕಳೆದಾಗ 8ರಿಂದ 3 ಕಳೆದಾಗ ನಮಗೆ 5 ಬರ್ತದೆ ಉತ್ತರ. ಇಲ್ಲಿ ಆಕಾಶನ ಹೊಸ ಪಾಲು ಎಷ್ಟು ಬರ್ತದೆ 5/20 ಬರ್ತದೆ. ಇನ್ನು ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಥವಾ ನ್ಯೂ ರೇಷಿಯೋವನ್ನು ನಾವು ಬರೆಯುವುದಾದರೆ ನೋಡಿ, ವಿಶ್ವ 10/20 ಇಷ್ಟು, ಅಲ್ಲಿರುವಂತಹ ಆಕಾಶ್ 5/20 ಇಷ್ಟು, ನ್ಯೂ ಪಾರ್ಟ್ನರ್ ಭೂಮಿ 1/4. ಅಥವಾ ನಾವು ಅದನ್ನೇನು ಮಾಡ್ಬೋದು, ಈ ರೀತಿಯೂ ಬರಿಬೋದು. ಇಲ್ಲಿರುವಂತಹ ಇವಾಗ ಈ 4ರಿಂದ ಇದೆಲ್ಲವೂ ಏನು ಭಾಗಿಸಿ ಹೋಗೋದ್ರಿಂದ ನಾವೇನು ಮಾಡ್ಬೋದು, ಇದರ ಮೊತ್ತವನ್ನು ಚಿಕ್ಕದು ಮಾಡ್ಬೋದು. ಹೇಗಂತ ಹೇಳಿದ್ರೆ ನೋಡಿ, ಇಲ್ಲಿ 1/4 ಅನ್ನು ಹಾಗೆ ಉಳಿಸ್ಕೊಳ್ಳಿ. ಇಲ್ಲಿ ನೋಡಿ 5 1 5 ಬರ್ತದೆ, 5 4 20 ಬರ್ತದೆ, ಅಂದರೆ 1/4 ಉಳಿಯಿತು. ಇಲ್ಲಿ ನೋಡಿ 10ಇಂದ ನೀವು ಡಿವೈಡ್ ಮಾಡ್ಬೋದು. ಇಲ್ಲಿ ಏನಾಗ್ತದೆ 5ಇಂದ ಡಿವೈಡ್ ಮಾಡಿದರೆ ನೀವು 5 2 10 ಬರ್ತದೆ. ಇಲ್ಲಿ 5 4 20 ಬರ್ತದೆ. 5ರಿಂದ ನೀವು ಭಾಗಿಸಿದಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈ ಥರ ಬರ್ತದೆ ನೋಡಿ, ಅಂದರೆ 2:1:1. ಸೊ ಈ ರೀತಿ ನಾವೇನು ಮಾಡ್ಬೋದು, ಎರಡನೇ ಸಂದರ್ಭದಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಾಗ ಅವರ ಹೊಸ ಪಾಲನ್ನು ಲೆಕ್ಕ ಹಾಕ್ಬೋದು. 10 ಇದೆ ನೋಡಿ, ಗುಣಿಸು ಅವನು ಎಷ್ಟು ಬಿಟ್ಟು ಕೊಡ್ತಾ ಇದ್ದಾನೆ, ಅವನ ಪಾಲಿನಲ್ಲಿ ಅವನು ಅರ್ಧದಷ್ಟನ್ನು ಬಿಟ್ಟು ಕೊಡ್ತಾ ಇದ್ದಾನೆ, 1/2 ಅಂತ ನಾವು ಹೇಳಿದೆ, ಬಿಟ್ಟು ಕೊಡ್ತಾ ಇದ್ದಾನೆ. ಈಗ ನಾವು ಅದನ್ನು ಗುಣಿಸ್ಕೊಳ್ಬೇಕು. ಇಲ್ಲಿ ಎಷ್ಟು ಬರ್ತದೆ 7, ಇಲ್ಲಿಗ 20 ಬರ್ತದೆ. ಈಗ ಪವನ್ ಬಿಟ್ಟು ಕೊಡ್ತಿರುವಂತಹ ಪಾಲೆಷ್ಟು 7/20. ಅದೇ ರೀತಿ ಮದನ್ನ ಸಂದರ್ಭ ನೋಡಿ, ಅವನ ಹಳೆ ಪಾಲು ಇಲ್ಲಿದೆ 3/10 ಗುಣಿಸು ಅವನೆಷ್ಟು ಬಿಟ್ಟು ಕೊಡ್ತಾ ಇದ್ದಾನೆ, ಅವನ ಪಾಲಿನಲ್ಲಿ ಕಾಲು ಭಾಗದಷ್ಟು 1/4 ಅನ್ನು ಬಿಟ್ಟು ಕೊಡ್ತಾ ಇದ್ದಾನೆ, 1/4. ಇಲ್ಲಿಗ 3, ಇಲ್ಲಿ 40, 3/40 ಬಿಟ್ಟು ಕೊಡ್ತಾ ಇದ್ದಾನೆ. ಇಲ್ಲಿ 7/20 ಬಿಟ್ಟು ಕೊಡ್ತಾ ಇದ್ದಾನೆ. ಇನ್ನು ನೋಡಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಅವರ ಹೊಸ ಪಾಲನ್ನು ಲೆಕ್ಕ ಹಾಕಬೇಕು. ನ್ಯೂ ಶೇರ್ ಈಕ್ವಲ್ಸ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಪವನ್ನ ಹೊಸ ಶೇರ್ ಎಷ್ಟು ನೋಡೋಣ. ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಅವನ ಓಲ್ಡ್ ಶೇರ್ ಎಷ್ಟಿದೆ, ಇಲ್ಲಿ 7/10 ಇದೆ, ಮೈನಸ್ ಅವನು ಬಿಟ್ಟು ಕೊಟ್ಟಿರುವಂಥದ್ದು ಶೇರ್ ಸ್ಯಾಕ್ರಿಫೈಸ್ಡ್ ಪವನ್ 7/20. ಅದರರ್ಥ LCM 20 ಆಗ್ತದೆ. ಇಲ್ಲಿ ಈ 7 ಹಾಗೆ ಉಳ್ಕೊಳ್ಳುತ್ತದೆ. ನೀವು 10ಅನ್ನು 20 ಮಾಡಬೇಕಾದ್ರೆ 2ರಿಂದ ಗುಣಿಸಬೇಕು. ಹಾಗೆ 7ಕ್ಕೆ 2ರಿಂದ ಗುಣಿಸಿದಾಗ 14 ಬರ್ತದೆ ನೋಡಿ. ಅದರರ್ಥ 14ರಿಂದ 7 ಹೋದರೆ 7, ಇಲ್ಲಿ 20. ಇನ್ನು ಮದನ್ ಅವನ ಹಳೆ ಪಾಲು ಓಲ್ಡ್ ಶೇರ್ 3/10 ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಅವನು ಬಿಟ್ಟು ಕೊಟ್ಟಿರುವಂಥದ್ದು 3/40. ಇಲ್ಲೀಗ LCM 40 ಆಗ್ತದೆ. ಈ 3 ಹಾಗೆ ಉಳ್ಕೊಳ್ತದೆ.
ನೀವು 10ನ್ನು 40 ಮಾಡಬೇಕಾದ್ರೆ 4ರಿಂದ ಗುಣಿಸ್ಕೊಳ್ಬೇಕು. ಆ 4ರಿಂದ 3ಕ್ಕೆ ಕೂಡ ಗುಣಿಸ್ಕೊಳ್ಬೇಕಾಗ್ತದೆ. ಆವಾಗ ಬರುವಂಥದ್ದು ಉತ್ತರ 12. ಇಲ್ಲಿ 12ರಿಂದ 3ನ್ನು ಕಳೆದಾಗ ಉತ್ತರ 9 ಬರ್ತದೆ. 40 ಹಾಗೆ ಉಳ್ಕೊಳ್ತದೆ ನೋಡಿ. ಇವಾಗ ಇನ್ನಿರುವಂತಹ ಹೊಸ ಪಾಲುದಾರ ಸುಮ ಅಥವಾ ಸುಮನ್. ಸುಮನ್ನ ಹೊಸ ಪಾಲು ಎಷ್ಟು ಅಂತ ನಾವು ನೋಡೋಣ. ಈ ಸಂದರ್ಭದಲ್ಲಿ ಅದನ್ನು ನಮಗೆ ಹೇಳಲಿಲ್ಲ ಅವರು, ಆದರೆ ನಾವು ಅದನ್ನು ಲೆಕ್ಕ ಹಾಕ್ಬೋದು. ಹೇಗಂತ ಹೇಳಿದರೆ, ಹಳೆ ಪಾಲುದಾರರು ಎಷ್ಟನ್ನು ಬಿಟ್ಟು ಕೊಡ್ತಾ ಇದ್ದಾರೆಯೋ ಅದನ್ನು ನಾವು ಒಟ್ಟು ಮಾಡಿದಾಗ ಅಥವಾ ಟೋಟಲ್ ಮಾಡಿದಾಗ ನಮಗೇನು ಸಿಗ್ತದೆ ಅಂತ ಹೇಳಿದರೆ, ಹೊಸ ಪಾಲುದಾರನ ಪಾಲು ಅಥವಾ ಲಾಭದಲ್ಲಿ ಎಷ್ಟು ಭಾಗ ಅನ್ನುವಂಥದ್ದು ಸಿಗ್ತದೆ. ನೋಡಿ, ಇಲ್ಲಿ ಪವನ್ ಬಿಟ್ಟು ಕೊಟ್ಟಿರುವಂಥದ್ದು 7/20 ಪ್ಲಸ್ ಮದನ್ ಬಿಟ್ಟು ಕೊಟ್ಟಿರುವಂಥದ್ದು 3/40. ಸೊ ಹೀಗಿರುವಾಗ ನೋಡಿ, ಅಲ್ಲಿ ಈಗ ಇಲ್ಲಿ 20 ಇದೆ, ಇಲ್ಲಿ 40 ಇದೆ. 40ನ್ನು ತಗೊಳ್ಳಿ, ಆ 3 ಹಾಗೆ ಉಳ್ಕೊಳ್ತದೆ. 20ನ್ನು 40 ಮಾಡಬೇಕಾದ್ರೆ 2ರಿಂದ ಗುಣಿಸ್ಕೊಳ್ಬೇಕು. 7ಕ್ಕೆ 2ರಿಂದ ಗುಣಿಸಿದಾಗ 14 ಬರ್ತದೆ. ಹಾಗಾಗಿ ಹೊಸ ಪಾಲುದಾರನ ಭಾಗ ನೋಡಿ 17. 40ರಲ್ಲಿ 17 ಉಳಿತದೆ. ಇನ್ನು ನಾವು ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಬರೆಯುವುದಾದರೆ, ನ್ಯೂ ರೇಷಿಯೋ ಪವನ್ 7/20 ಈಸ್ಟು ಮದನ್ 9/40 ಈಸ್ಟು ಹೊಸ ಪಾಲುದಾರ ಸುಮನ್ 17:40. ನಾವೇನು ಮಾಡ್ಬೋದು, ಈಗ ಇದನ್ನು ಸಮವಾಗಿ ಬರೆಯುವುದಾದರೆ 20ನ್ನು 40ಕ್ಕೆ ನಾವು ಕನ್ವರ್ಟ್ ಮಾಡಿಕೊಳ್ಳೋದಾದರೆ ಇಲ್ಲಿ ಏನಾಗ್ತದೆ, 14 ಆಗ್ತದೆ. 9 ಹಾಗೆ ಉಳ್ಕೊಳ್ತದೆ, 17 ಹಾಗೆ ಉಳ್ಕೊಳ್ತದೆ. ಸೊ ಈಗ ನಾವು ಅವರ ಅನುಪಾತವನ್ನು ಬರೆಯಬಹುದು. 14:9:17. ಸೊ ಈ ಸಂದರ್ಭದಲ್ಲಿ ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನೋಡಿ 14:9:17 ಆಗ್ತದೆ. ಅಲ್ಲಿರುವಂಥ 4ನೇ ಸಂದರ್ಭವನ್ನು ನಾವು ನೋಡೋಣ. ಆ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಮಾಹಿತಿ ನೋಡಿ, ವೆನ್ ಓಲ್ಡ್ ಶೇರ್ ಅಥವಾ ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಆ್ಯಂಡ್ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಆರ್ ಗಿವನ್. ಈ ಸಂದರ್ಭದಲ್ಲಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಹೇಗೆ ಲೆಕ್ಕ ಹಾಕುವುದು ಅಂತ ಒಂದು ಉದಾಹರಣೆ ಮೂಲಕ ನೋಡೋಣ. ಅಲ್ಲಿ ಇಬ್ಬರು ಪಾಲುದಾರರಿದ್ದಾರೆ, ರಾಜ ಆ್ಯಂಡ್ ರಾಣಿ ಅನ್ನುವಂಥದ್ದು ಅವರ ಹೆಸರು. ಅವರು ಲಾಭ ನಷ್ಟಗಳನ್ನು ಯಾವ ಅನುಪಾತದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ 3:2. ಅವರು ಮಂತ್ರಿ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಸಂಸ್ಥೆಗೆ ಹೊಸ ಪಾಲುದಾರನಾಗಿ ಸೇರಿಸಿಕೊಳ್ತಾ ಇದ್ದಾರೆ. ನಂತರ ಅವನಿಗೆ ಎಷ್ಟು ಭಾಗ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ 1/6 ಅಥವಾ 6ರಲ್ಲಿ 1 ಭಾಗವನ್ನು ಹೊಸ ಪಾಲುದಾರನಿಗೆ ಅವನ ಭಾಗವಾಗಿ ಕೊಡ್ತಾ ಇದ್ದಾರೆ. ಸೊ ಇಷ್ಟು ಮಾಹಿತಿ ಇರುವಾಗ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಹೇಗೆ ಲೆಕ್ಕ ಹಾಕೋದು ಅಂತ ನಾವು ನೋಡೋಣ. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗ್ತದೆ ಅಂತ ಹೇಳಿದರೆ, ಮೊದಲನೇದಾಗಿ ಸಂಸ್ಥೆಯ ಒಟ್ಟು ಪಾಲೇನಿದೆ ಒಂದನ್ನು ನಾವು ತಗೊಂಡು ಅದರಿಂದ ಹೊಸ ಪಾಲುದಾರನ ಭಾಗ ಏನಿದೆಯೋ ಅದನ್ನು ಕಳಿಬೇಕಾಗ್ತದೆ. ಇವಾಗ ನಮಗೆ ಅಲ್ಲಿ ಸಿಕ್ಕುವಂಥದ್ದು ಏನು ಅಂತ ಹೇಳಿದರೆ ರಿಮೈನಿಂಗ್ ಶೇರ್ ಅಂತ ನಾವು ಹೇಳ್ತೇವೆ. ಒಂದು ಸಂಸ್ಥೆಯ ಒಟ್ಟು ಪಾಲು ನಾವು 1 ಅಂತ ತಗೊಳ್ಳುವಂಥದ್ದು ಯಾವಾಗಲೂ. ಅದರಿಂದ ಹೊಸ ಪಾಲುದಾರ ಮಂತ್ರಿಯ ಭಾಗವನ್ನು ಕಳೆದಾಗ ಅಲ್ಲಿ ಉಳಿಯುವಂಥದ್ದು ನೋಡಿ ಎಷ್ಟು ಅಂತ. ಇಲ್ಲಿ 1 ಇದೆ, ಅದರ ಅರ್ಥ ಏನು, ಅಲ್ಲಿ 1/1 ಇದೆ ಅಂತ ಅರ್ಥ. ಈಗ ಅದನ್ನು ನಾವು 6 ಮಾಡಬೇಕಾದ್ರೆ 6ರಿಂದ ಗುಣಿಸ್ಕೊಳ್ಬೇಕು. 6 × 1 6 ಬಂತು. ಅದೇ ರೀತಿ ಇದಕ್ಕೆ ಗುಣಿಸ್ಕೊಳ್ಬೇಕಾಗುತ್ತೆ. ಆವಾಗ ಇಲ್ಲಿ ಎಷ್ಟು ಬರ್ತದೆ, 6 ಬರ್ತದೆ. ಈಗ ಉಳಿಯುವಂಥ ಪಾಲು ನೋಡಿ, ಒಟ್ಟು 6ರಲ್ಲಿ 1 ಪಾಲನ್ನು ಕೊಟ್ಟರೆ ಅಲ್ಲಿ ಉಳಿಯುವಂಥದ್ದು 5 ಪಾಲು. ಇಲ್ಲಿರುವಂಥ 5 ಭಾಗ ಏನಿದೆಯೋ ಅದನ್ನು ಹಳೆ ಪಾರ್ಟ್ನರ್ಸ್ ರಾಜ ಮತ್ತು ರಾಣಿ ಏನಿದ್ದಾರೋ
ಅವರು ಅವರ ಹಳೆಯ ರೇಷಿಯೋ ಏನಿದೆಯೋ ಅದರ ಪ್ರಕಾರ ಹಂಚಿಕೊಳ್ತಾರೆ. ಸೊ ಈಗ ಅವರ ಹೊಸ ಪಾಲು ಎಷ್ಟಾಗ್ತದೆ ಅಂತ ನಾವು ನೋಡೋಣ. ಇಲ್ಲಿ ನೋಡಿ, ನ್ಯೂ ಶೇರ್ ಈಕ್ವಲ್ಸ್ ಟು ರಿಮೈನಿಂಗ್ ಶೇರ್, ಅದರ ಅರ್ಥ 5/6 ರಿಮೈನಿಂಗ್ ಶೇರ್ ಮಲ್ಟಿಪ್ಲೈಡ್ ಅಥವಾ ಗುಣಿಸು ಓಲ್ಡ್, ಅಲ್ಲಿ ನಾವು ಅದನ್ನು ಶೇರ್ ಅಂತ ಹೇಳ್ಬೋದು ಅಥವಾ ಓಲ್ಡ್ ರೇಷಿಯೋ ಅಂತ ಹೇಳ್ಬೋದು. ಇಲ್ಲಿ 3:2 ಏನಿದೆ ಅದು ಓಲ್ಡ್ ರೇಷಿಯೋ ಅಥವಾ ಓಲ್ಡ್ ಶೇರ್ ಅನ್ನುವಂಥದ್ದು. ಇಲ್ಲಿ ನೋಡಿ, ಈಗ ರಾಜ ರಿಮೈನಿಂಗ್ ಶೇರ್ 5/6 ಗುಣಿಸು ಅವನ ಓಲ್ಡ್ ಶೇರ್ 3/5. 3/5 ಏನಿದೆ ಈ ರೀತಿ ಇದೆ. ಗುಣಿಸ್ಕೊಂಡಾಗ ನೋಡಿ, ಇಲ್ಲಿ 15, ಇಲ್ಲಿ 30. ರಾಜನ ಪಾಲು 15/30 ಸಿಕ್ಕಿತು. ಅದೇ ರೀತಿ ರಾಣಿಯ ಪಾಲು ನೋಡೋಣ. ರಿಮೈನಿಂಗ್ ಶೇರ್ ಫಾರ್ಮುಲಾದಲ್ಲಿ ಏನಿದೆ ಅದು ಓಲ್ಡ್ ಶೇರ್. ರಾಣಿಯ ಶೇರ್ ಏನಿದೆ 2/5 ಇದೆ ನೋಡಿ. ಇಲ್ಲಿ 10 ಬಂತು, ಇಲ್ಲಿ 30. ಈ ಕಡೆ ಮಂತ್ರಿಯ ಪಾಲು ನೋಡೋಣ. ಮಂತ್ರಿಯ ಪಾಲು 1/6 ಇದೆ. ಅಥವಾ ನೀವು ಅದನ್ನು 30ಕ್ಕೆ ಕನ್ವರ್ಟ್ ಮಾಡೋದಾದರೆ ನೋಡಿ, 5ರಿಂದ ಗುಣಿಸ್ಕೊಳ್ಬೇಕು. ಇಲ್ಲಿ 5 ಬರ್ತದೆ, ಇಲ್ಲಿ 6 ಬರ್ತದೆ. 5 6ರಲ್ಲಿ 30 ಬರ್ತದೆ. ಇಲ್ಲಿ 5ರಿಂದ ಗುಣಿಸಿದಾಗ 5 ಸಿಗ್ತದೆ. ಸೊ ಹೀಗಾಗಿ ಅವರ ನ್ಯೂ ರೇಷಿಯೋ ನೋಡಿ ಎಷ್ಟಿದೆ ಅಂತ, 15/30 ರಾಜ, ನೆಕ್ಸ್ಟ್ 10/30 ರಾಣಿ, ಇಷ್ಟು. ಇಲ್ಲಿ 30 ಬರಿಬೇಕು ನಾವು. ಇಲ್ಲಿ 5/30. ಈ ರೀತಿ ನಾವು ಅದನ್ನು ಬರಿಬೋದು. ಅಥವಾ ನಾವು ಅದನ್ನು ಇನ್ನೂ ಚಿಕ್ಕದು ಮಾಡೋದಾದರೆ ನಾವು 5ರಿಂದ ಭಾಗಿಸ್ಕೊಳ್ಬೋದು. ಇಲ್ಲಿ 5 3 15 ಬರ್ತದೆ, ಇಲ್ಲಿ 6 ಬರ್ತದೆ, ಇಲ್ಲಿ 5 2 10 ಬರ್ತದೆ, ಇಲ್ಲಿ 6 ಬರ್ತದೆ, ಇಲ್ಲಿ ನೋಡಿ 5 1 5 ಬರ್ತದೆ, ಇಲ್ಲಿ 6. ಇವಾಗ ರೇಷಿಯೋ ಏನಾಯಿತು ನೋಡಿ, 3:2:1 ಆಯಿತು. 3:2:1. ಸೊ ಇದು ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರ್ತದೆ. ಇನ್ನು ಕೊನೆಯ ಸಂದರ್ಭ, ಈ ಸಂದರ್ಭದಲ್ಲಿರುವಂಥ ಮಾಹಿತಿಯನ್ನು ನೋಡಿ. ವೆನ್ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಆ್ಯಂಡ್ ರೇಷಿಯೋ ಇನ್ ವಿಚ್ ರಿಮೈನಿಂಗ್ ಶೇರ್ ಈಸ್ ಶೇರ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್ ಆರ್ ಗಿವನ್. ಈ ಸಂದರ್ಭದಲ್ಲಿ ಹೇಗೆ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಲೆಕ್ಕ ಹಾಕೋದು ಅಂತ ನಾವು ನೋಡೋಣ. ನಾವು ಇನ್ನೊಂದು ಉದಾಹರಣೆಯನ್ನು ನೋಡುವ. ಇಲ್ಲಿ ಈ ಸಂದರ್ಭದಲ್ಲಿ ಇಬ್ಬರು ಪಾಲುದಾರರಿದ್ದಾರೆ. ಅವರ ಹೆಸರು ಸತ್ಯ ಆ್ಯಂಡ್ ಶಿವ. ಅವರು ಲಾಭ ನಷ್ಟಗಳನ್ನು ಹಂಚಿಕೊಳ್ತಿರುವಂಥ ಅನುಪಾತ ಕೊಟ್ಟಿದ್ದಾರೆ. ನಾವು ಓಲ್ಡ್ ರೇಷಿಯೋ ಅಂತ ಕರಿತೇವೆ, 4:3. ಅವರೇನು ಮಾಡ್ತಾ ಇದ್ದಾರೆ, ಸುಂದರ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಹೊಸ ಪಾಲುದಾರನಾಗಿ ನೇಮಕ ಮಾಡ್ತಾ ಇದ್ದಾರೆ. ಮತ್ತು ಅವನಿಗೆ ಅವರು ಕೊಡ್ತಿರುವಂತಹ ಪಾಲು 1/6 ಆಗಿದೆ. ಇಲ್ಲೇನು ಮಾಡ್ತಾರೆ ಅವರು, ಈ ಸಂದರ್ಭದಲ್ಲಿ ಸತ್ಯ ಮತ್ತು ಶಿವ ಏನು ಒಪ್ಪಂದ ಮಾಡಿಕೊಳ್ತಾರೆ ಅಂತ ಹೇಳಿದರೆ, ಸುಂದರಿಗೆ 1/6 ಪಾಲನ್ನು ಕೊಟ್ಟ ನಂತರ ಅಲ್ಲಿ ಉಳಿಯುವಂತಹ ಪಾಲನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಸಮವಾಗಿ ಹಂಚಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ನಾವಾಗ ನೋಡಿದ ಸಂದರ್ಭದಲ್ಲಿ ರಿಮೈನಿಂಗ್ ಶೇರ್ ಏನಿದೆಯೋ ಅದನ್ನು ಅವರು ಸಮವಾಗಿ ಅಥವಾ ಈಕ್ವಲ್ ರೇಷಿಯೋದ ಮೂಲಕ ಹಂಚಿಕೊಳ್ತಾರೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಹೇಗೆ ಲೆಕ್ಕ ಹಾಕೋದು ಅಂತ ನಾವು ನೋಡೋಣ. ಈಗ ಮೊದಲನೇದಾಗಿ ನಾವೇನು ಮಾಡಬೇಕು, ರಿಮೈನಿಂಗ್ ಶೇರನ್ನು ಲೆಕ್ಕ ಹಾಕಬೇಕು. ರಿಮೈನಿಂಗ್ ಶೇರ್ ಈಕ್ವಲ್ಸ್ ಟು, ಫಾರ್ಮುಲಾ ಹೇಳೋದಾದರೆ ಟೋಟಲ್ ಶೇರ್ ಮೈನಸ್ ನ್ಯೂ ಪಾರ್ಟ್ನರ್ಸ್ ಶೇರ್. ಸಂಸ್ಥೆಯ ಒಟ್ಟು ಶೇರ್ ಎಷ್ಟು, ಯಾವಾಗಲೂ 1. ಅದರಿಂದ ಹೊಸ ಪಾಲುದಾರನ ಪಾಲನ್ನು ಕಳೆಯುವಂಥದ್ದು 1/6. ಅದರರ್ಥ 6, ಇಲ್ಲಿ 1, ಇಲ್ಲಿ 6 ಉಳಿತು. 5/6
ರಿಮೈನಿಂಗ್ ಶೇರ್ ಸಿಕ್ಕಿತ್ತು. ಇಲ್ಲಿರುವಂಥ ರಿಮೈನಿಂಗ್ ಶೇರ್ 5/6 ಸಿಕ್ಕಿತ್ತು. ಇನ್ನು ನಾವೇನು ಮಾಡಬೇಕು, ಆ ರಿಮೈನಿಂಗ್ ಶೇರನ್ನು ಅವರು ಯಾವ ರೀತಿಯಲ್ಲಿ ಹಂಚಿಕೊಳ್ತಾರೆ ಅಂತ ಕೊಟ್ಟಿದ್ದಾರೆ, ಸಮವಾಗಿ ಹಂಚಿಕೊಳ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಆ ಮೂಲಕ ನಾವು ಅವರ ಹೊಸ ಪಾಲನ್ನು ಲೆಕ್ಕ ಹಾಕ್ಬೋದು. ಇನ್ನು ನೋಡಿ, ನ್ಯೂ ಶೇರ್ ಈಕ್ವಲ್ಸ್ ಟು ರಿಮೈನಿಂಗ್ ಶೇರ್ ಇಂಟು ಎಗ್ರಿಡ್ ರೇಷಿಯೋ. ನಾವು ಅಲ್ಲೇನು ಸಮವಾಗಿ ಹಂಚಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ, ಅದನ್ನು ನಾವು ಎಗ್ರಿಡ್ ರೇಷಿಯೋ ಅಂತ ಕರಿಬೋದು. ಅವರು ಯಾವ ರೀತಿಯಲ್ಲಿ ಅದನ್ನು ಹಂಚಿಕೊಳ್ತಾರೆ ಅನ್ನುವಂಥದ್ದು. ಸತ್ಯನ ಸಂದರ್ಭವನ್ನು ನೋಡಿ, ರಿಮೈನಿಂಗ್ ಶೇರ್ 6ರಲ್ಲಿ 1 ಭಾಗವನ್ನು ಸುಂದರಿ ಕೊಟ್ಟಿದ್ದಾರೆ, ಉಳಿಯುವಂಥ ಭಾಗ 5/6. ಅವರು ಸಮವಾಗಿ ಹಂಚಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ 1/2. ಇವಾಗ ಗುಣಿಸ್ಕೊಂಡಾಗ ಇಲ್ಲಿ 5, ಇಲ್ಲಿ 12. ಸತ್ಯನ ಹೊಸ ಪಾಲು ಎಷ್ಟು? 5/12 ಸಿಕ್ಕಿತು. ಇನ್ನು ಎರಡನೆಯ ಪಾಲುದಾರ ಶಿವನ ಹೊಸ ಪಾಲು ಎಷ್ಟು ಅಂತ ನಾವು ನೋಡೋಣ. ರಿಮೈನಿಂಗ್ ಶೇರ್ 5/6 ಇಂಟು ಎಗ್ರಿಡ್ ರೇಷಿಯೋ. ಇಲ್ಲಿರುವಂತಹ ಪಾಲು 1/2. 5/12 ಬರ್ತದೆ. ಇನ್ನು ಸುಂದರ್ನ ಪಾಲು ನೋಡಿ, ಈಗಾಗಲೇ ಕೊಟ್ಟಿದ್ದಾರೆ ಅವರು 1/6. ಅದನ್ನು ನಾವು 12ಗೆ ಕನ್ವರ್ಟ್ ಮಾಡೋದಾದರೆ ನಾವೇನು ಮಾಡಬೇಕು, 2ರಿಂದ ಗುಣಿಸ್ಕೊಳ್ಬೇಕು. 2 1 2, 2 6 12. ಹೀಗಾಗಿ ನ್ಯೂ ರೇಷಿಯೋ ನೋಡಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 5/12 ಇಷ್ಟು 5/12 2/12. 5:12